2023ರ ಚುನಾವಣೆ ಸಮೀಪಿಸುತ್ತಾ ಇದ್ದಂತೆ ರಾಜ್ಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ಬದಲಾವಣೆಗಳು ಕಾಣುವುದು ಸರ್ವೇ ಸಾಮಾನ್ಯ. ಆದರೆ 4 ವರ್ಷಗಳಿಂದ ಲಕ್ಷಾಂತರ ಬಡ ಜನತೆಯ ಆಶಾ ಕಿರಣ ಉಚಿತ ಆಂಬ್ಯುಲೆನ್ಸ್, ದಿನಸಿ ಕಿಟ್ ವಿತರಣೆ, ರಂಜಾನ್ ಕಿಟ್, ಬಡ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾಭ್ಯಾಸ ಸೇರಿದಂತೆ ರೋಗಿಗಳಿಗೆ ಉಚಿತ ಆಪರೇಷನ್ ವ್ಯವಸ್ಥೆ ಸೇರಿದಂತೆ ಸಾವಿರಾರು ಸಮಾಜ ಸೇವೆಯನ್ನ ಮಾಡಿಕೊಂಡು ಬಂದಿರುವಂತಹ ಎಬಿಡಿ ಟ್ರಸ್ಟ್ ಅಧ್ಯಕ್ಷ, ಕೆಪಿಸಿಸಿ ಸದಸ್ಯ ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ಟಿಕೆಟ್ ಆಕಾಂಕ್ಷಿ ರಾಜೀವ್ ಗೌಡ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದು ಮತದಾರರ ತೀರ್ಮಾನಕ್ಕೆ ಎದುರು ನೋಡ್ತಾ ಇದ್ದಾರೆ. ಜೀವ ಜೀವಾನಂ ದೈವ ಕಣು ಇವನು. ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು, ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು. ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅಂದ್ರೆ ಮೊದಲಿಗೆ ನೆನಪಾಗುವುದು ಎಬಿಡಿ ಗ್ರೂಪ್ ಅಧ್ಯಕ್ಷ ರಾಜೀವ್ ಗೌಡ. ತಾಲೂಕಿನಾದ್ಯಂತ ತಮ್ಮದೇ ಆದಂತಹ ಸಮಾಜ ಸೇವೆಯನ್ನ ಮುಂದುವರಿಸಿ ಮನೆ ಮಾತಾಗಿರುವಂತಹ ರಾಜೀವ್ ಗೌಡ ಅವರು ಮೂಲತಃ ಬೆಂಗಳೂರಿನವರು. ರಿಯಲ್ ಎಸ್ಟೇಟ್ನಲ್ಲಿ ತಮ್ಮದೇ ಆದಂತಹ ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿ ದೇಶದಲ್ಲಿಯೇ ಎಬಿಡಿ ಸಂಸ್ಥೆಯನ್ನ ಹುಟ್ಟುಹಾಕಿ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಉದ್ಯಮಿದಾರರಿಗೆ ಪೈಪೋಟಿಯನ್ನ ನೀಡುವಲ್ಲಿಯೂ ಸೈ ಎನಿಸಿಕೊಂಡಿದ್ದಾರೆ. ರಿಯಲ್ ಎಸ್ಟೇಟ್ ಬಿಸಿನೆಸ್ನಲ್ಲಿ ತಮ್ಮದೇ ಆದಂತಹ ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿದಂತಹ ರಾಜೀವ್ ಗೌಡ ಅವರು ಅಮ್ಮನ ಹುಟ್ಟೂರು ಬಾಲ್ಯದ ನೆನಪಾಗಿರುವಂತಹ ಶಿಡ್ಲಘಟ್ಟ ಕ್ಷೇತ್ರದ ಜನತೆಯ ಪಾಲಿಗೆ ದೊಡ್ಡ ವರದಾನವಾಗಿದ್ದಾರೆ. ತಮ್ಮ ಉದ್ಯಮದಲ್ಲಿ ಬರ್ತಾ ಇರುವಂತಹ ಲಾಭದಲ್ಲಿ 20% ಹಣವನ್ನ ಶಿಡ್ಲಘಟ್ಟ ತಾಲೂಕಿನ ಜನತೆಗೆ ಮೀಸಲಿಟ್ಟಿದ್ದಾರೆ. ಎಲ್ಲೆಡೆ ಸಾಕಷ್ಟು ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಜೊತೆಗೆ ಕೋವಿಡ್ ಕಷ್ಟ ಕಾಲದಲ್ಲಿ ತಾಲೂಕಿನ ಮನೆಯ ಮಗನಾಗಿ ಗುರುತಿಸಿಕೊಂಡಿರುವುದು ರಾಜೀವ್ ಗೌಡರ ಜೀವಮಾನ ಸಾಧನೆಯಾಗಿದೆ. ಕೋವಿಡ್ ಸಮಯದಲ್ಲಿ ಕೇವಲ ಬ್ರಾಹ್ಮಣರಿಗೆ ಫುಡ್ ಕಿಟ್ ವಿತರಿಸಲು ತೀರ್ಮಾನಿಸಿದಂತ ಆಲೋಚನೆ ನಂತರದ ದಿನಗಳಲ್ಲಿ ಇಡೀ ಕ್ಷೇತ್ರದ ಪ್ರತಿಯೊಂದು ಮನೆಗೂ ಭೇಟಿ ನೀಡಿ ಬಡ ಕುಟುಂಬಗಳಿಗೆ ಆರ್ಥಿಕ ಸಹಾಯ, ಫುಡ್ ಕಿಟ್ ವಿತರಣೆ ಮಾಡಿ ಕ್ಷೇತ್ರದ ಜನತೆಯ ಕಷ್ಟಗಳಿಗೆ ಸ್ಪಂದಿಸಿ ಬಡವರ ಅನ್ನದಾತರಾಗಿ ಉತ್ತುಂಗ ಸ್ಥಾನಕ್ಕೆ ಏರಿದ್ದಾರೆ. ಅಷ್ಟೇ ಅಲ್ಲದೆ 10,000ಕ್ಕೂ ಅಧಿಕ ಓಂ ಶಕ್ತಿ ಯಾತ್ರಿಗಳಿಗೆ ಉಚಿತ ಬಸ್ ವ್ಯವಸ್ಥೆ, ಉಚಿತ ಅನ್ನದಾನ, ದೇವಸ್ಥಾನ, ಮಸೀದಿ, ಮಂದಿರಗಳಿಗೆ ಆರ್ಥಿಕ ಸಹಾಯ ಹೀಗೆ ಹಲವಾರು ಸೇವೆಗಳನ್ನು ಇಂದಿಗೂ ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇದ್ದು ದಣಿವಿಲ್ಲದಂಥ ಅನ್ನದಾತನಾಗಿ ಗುರುತಿಸಿಕೊಳ್ತಾ ಇದ್ದಾರೆ. ರಾಜೀವ್ ಗೌಡರ ಸೇವೆ ಕೇವಲ ಸಮಾಜ ಸೇವೆಗೆ ಮಾತ್ರ ಸೀಮಿತವಾಗದಂತೆ ಕ್ಷೇತ್ರದ ಜನತೆಯ ಒತ್ತಾಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆಯಂತೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ಚುನಾವಣಾ ಅಖಾಡಕ್ಕೆ ಇಳಿಯುತ್ತಿದ್ದು ಕ್ಷೇತ್ರದ ಜನ ವಿಜಯ ಮಾಲಿಯನ್ನ ಹಾಕ್ತಾರೆ ಎಂಬಂತಹ ಹೇಳಿಕೆಗಳು ಕೇಳಿಬರ್ತಾ ಇದೆ. ಇನ್ನು ರಾಜೀವ್ ಗೌಡ ಅವರು ಶಿಡ್ಲಘಟ್ಟ ಕ್ಷೇತ್ರದಾದ್ಯಂತ ಪರ್ಯಟನೆಯನ್ನ ಮಾಡಿ ಜನತೆಯ ಕಷ್ಟಗಳನ್ನು ಬಗೆಹರಿಸುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ರ ಚುನಾವಣೆ
ಅಖಾಡಕ್ಕೆ ಈಗಾಗಲೇ ಸಿದ್ಧವಾಗಿರೋಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಸಮಾಜ ಸೇವೆ ಮಾಡಿಕೊಂಡು ಸಾಕಷ್ಟು ಬಡ ಕುಟುಂಬಗಳಿಗೆ ತನ್ನದೇ ಆದಂಥ ಛಾಪ ಮೂಡಿಸ್ಕೊಂಡು ಎಂಟ್ರಿ ಕೊಡ್ತಾ ಇದ್ದಾರೆ. ಅವರ ನಮ್ಮ ರಾಜೀವ್ ಗೌಡ್ರು ಅಂತ ಹೇಳ್ಬಿಟ್ಟು ಸಮಾಜ ಸೇವಕರು ಈಗ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ನಾವು ಮಾತನಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್, 2023 ಚುನಾವಣೆ ಅಖಾಡಕ್ಕೆ ಶಿಟ್ಲಘಟ್ಟಕ್ಕೆ ಘಟಾಘಟಿ ಎಂಟ್ರಿ, ರಾಜಕೀಯ ವ್ಯಕ್ತಿಗಳು ಘಟಾನುಘಟಿ ಎಂಟ್ರಿ ಕೊಡ್ತಿರೋಂಥದ್ದು. ಈ ಮೊದಲ ಬಾರಿಗೆ ಸುಮಾರು 4 ವರ್ಷದಿಂದ ಏನು ಸಮಾಜ ಸೇವೆಯಲ್ಲಿ ತಾವು ತೊಡಗಿಸ್ಕೊಂಡು ಸೇವೆಯಲ್ಲಿ ಇದ್ದಂಥವ್ರು ಇದ್ದಕ್ಕಿದ್ದ ಹಾಗೆ ರಾಜಕೀಯ ಬರಬೇಕಂತ ಉದ್ದೇಶ ಏನಿದೆ ಸರ್? ಈಗ ನಾನು ಸುಮಾರು 2011ರಿಂದ ನಾನು ಬಿಸ್ನೆಸ್ಗೆ ಬಂದಿದ್ದು 2011ರಲ್ಲಿ. 2011ರಿಂದಲೂ ಬಿಸ್ನೆಸ್ಸಲ್ಲಿ ಏನು ನಾನು ದುಡಿತಾ ಇದ್ದೀನಿ ಅದರಲ್ಲಿ ಬರುವಂಥ ಒಂದಷ್ಟು ಹಣವನ್ನು ಬಡವರ ಸೇವೆಗೆ ಅಂತಲೇ ಒಂದಷ್ಟು ಹಣನ ನಾನು ಮೀಸಲಿಟ್ಟು ಚಾರಿಟಿ ವರ್ಕ್ಸ್ನ 2011ರಿಂದನೂ ಮಾಡ್ತಾ ಬರ್ತಾ ಇದ್ದೀನಿ. ಅದರಲ್ಲಿ ಈ ಕೋವಿಡ್ ಸಂದರ್ಭದಲ್ಲಂತೂ ಸುಮಾರು ಕುಟುಂಬಗಳಿಗೆ ಲಾಕ್ಡೌನ್ ಮಾಡಿದ್ರು. ಫಸ್ಟ್ ಲಾಕ್ಡೌನ್ ಬಂದಾಗ ಟಿ ವಿ ಮುಂದೆ ಕೂತು ನೋಡ್ತಿದ್ವಿ ಅಲ್ಲಿನ ಜನರ ಪರಿಸ್ಥಿತಿ ಏನಾಗ್ತಿದೆ, ಜನ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ. ಆಗ ಮನೇಲಿ ಕೂತು ನಾನು ಮತ್ತು ನಮ್ಮ ವೈಫು ಇಬ್ಬರು ತೀರ್ಮಾನ ಮಾಡಿದ್ವಿ, ನಾವು ಯಾವಾಗಲೂ ವರ್ಷ ಚಾರಿಟಿ ವರ್ಕ್ ಮಾಡ್ತಿದ್ದೀವಿ, ಒಂದು 20% ಅಷ್ಟು ಅದನ್ನು ಚಾರಿಟಿಗೆ ಅಂತ ಇಡ್ತಿದ್ದೀವಿ. ಈ ಸರಿ ಕೋವಿಡಲ್ಲಿ ತುಂಬ ಜನ ಎಷ್ಟೊಂದು ಕಷ್ಟಪಡ್ತಿದ್ದಾರೆ. ಆ ಕಷ್ಟಪಡ್ತಿರೋಂಥವ್ರಿಗೆ ನಾವು ಈ ಸಪೋರ್ಟ್ ಆಗಬೇಕು, ಈ ಸಾರಿ ಇನ್ನೂ ಹೆಚ್ಚಿನ ಸಹಾಯ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ನಾವು ಏನೇ ಮಾಡಿದ್ರು ಕೊನೆಗೆ ಎಷ್ಟೆಲ್ಲ ಸಂಪಾದನೆ ಮಾಡಿದ್ರು ಕೊನೆಗೆ ಅದನ್ನು ಏನು ಉಪಯೋಗಿಸೋಕ್ಕಾಗಲ್ಲ. ಒಂದಷ್ಟು ಇರ್ತದೆ, ಒಂದಷ್ಟು ಹೋಗ್ತದೆ. ಕಷ್ಟದಲ್ಲಿರೋಂಥವ್ರಿಗೆ ನಾವು ಸಹಾಯ ಆದರೆ ಒಂದಷ್ಟು ಜನಕ್ಕೆ ಒಳ್ಳೆಯದಾಗತ್ತೆ ಅಂತ ತೀರ್ಮಾನ ಮಾಡಿ 1,000 ಕುಟುಂಬಗಳಿಗೆ, ಕಷ್ಟದಲ್ಲಿರೋಂಥ 1,000 ಕುಟುಂಬಗಳಿಗೆ ಸಹಾಯ ಮಾಡೋಣ, ಏನು ಮಾಡ್ಬೋದು ಅಂತ ತೀರ್ಮಾನ ಮಾಡಿ. ಕಷ್ಟ ಅಂದರೆ ಈಗೇನು ಊಟಕ್ಕೆ ಕಷ್ಟ ಆಗಿದೆ. ಫಸ್ಟು ಲಾಕ್ಡೌನು ಸೀಲ್ ಡೌನೇ ಮಾಡಿದ್ರಾಗ 1 ತಿಂಗಳು ಮನೇಲಿ ಕೂರಿಸಿದ್ರು. ಈ ಕೂಲಿ ಕಾರ್ಮಿಕರುಗಳು ಅವರೆಲ್ಲ ಕೆಲವರೆಲ್ಲ ತುಂಬಾ ಕಷ್ಟದಲ್ಲಿರೋಂಥವ್ರಿಗೆ ನಾವು ಕೊಡಬೇಕು, ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿ ಕೂಲಿ ಕಾರ್ಮಿಕರುಗಳು ಅವರೆಲ್ಲ ಏನು ಮಾಡ್ತಾರೆ, ಸೋಮವಾರದಿಂದ ಶನಿವಾರದ ತನಕ ದುಡಿತಾರೆ. ಶನಿವಾರ ಬಂದಂಥ ದುಡ್ಡಲ್ಲಿ ಭಾನುವಾರ ತೊಗೊಂಡೋಗಿ 1 ವಾರಕ್ಕಾಗಷ್ಟು ರೇಷನ್ ತರ್ತಾರೆ. ಈಗ ಏನಾಯಿತು, ಸರ್ಕಾರ ಕೂಡ 1 ತಿಂಗಳು ಯಾರು ಆಚೆ ಬರಬಾರ್ದು ಮನೆಯಿಂದ ಅಂತ ಸೀಲ್ ಡೌನ್ ಮಾಡಿ ಕೂರಿಸಿದ್ರು. ಅವ್ರ ಪರಿಸ್ಥಿತಿ ದೇವ್ರಿಗೆ ಮುಟ್ಟೋಯ್ತು. ಆ ದೇವ್ರುಗಳಲ್ಲಿ ಮೊರೆ ಇಟ್ಟರು, ಅಪ್ಪ ನಮ್ಮ ಪರಿಸ್ಥಿತಿ ಇವತ್ತು ಊಟಕ್ಕೆ ಕಷ್ಟ ಆಗಿದೆ, ನಮ್ಗೆ ಯಾರಾದ್ರೂ ನಿಲ್ಲಂಥ ಪರಿಸ್ಥಿತಿ ಬಂದಾಗ ತುಂಬ ಅನುಕೂಲ ಆಗುತ್ತೆ ಅನ್ನೋದು ಕೆಲವರು ನಮಗೂ ಗೊತ್ತಿರೋಂಥವ್ರು ನಮ್ಮ ಹತ್ರ ಕೆಲಸ ಮಾಡ್ತಿದ್ದವರು ಹೇಳ್ತಿದ್ರು, ಅಣ್ಣ ಈ ಥರ ತೊಂದರೆ ಆಗ್ತಿದೆ, ಈ ಥರ ಕಷ್ಟದಲ್ಲಿ ಅಂಥವ್ರು ಸಹಾಯ ಮಾಡಿದ್ರೆ ಅನುಕೂಲ ಆಗುತ್ತೆ, ಅಂಥವ್ರಿಗೆ ಮಾಡಿ ಅಣ್ಣ ಅಂತ. ಆಯಿತು ಮಾಡೋಣ ಅಂತ ತೀರ್ಮಾನ ಮಾಡಿ 1,000 ಕುಟುಂಬಗಳಿಗೆ 1 ತಿಂಗಳಿಗಾಗಷ್ಟು ರೇಷನ್ ಕೊಡಬೇಕು ಅಂತ ತೀರ್ಮಾನ ಮಾಡಿ ನಾವು ಅದರಲ್ಲಿ ಮೊದಲನೇದಾಗಿ 1 ಜನ ಪುರೋಹಿತರುಗಳಿಗೆ, ಮೇಯ್ನು ಏನಾಗಿದೆ ಪುರೋಹಿತರುಗಳು ಕೂಡ ದೇವಸ್ಥಾನಗಳಲ್ಲಿ ಹೋಗಿ ಪೂಜೆ ಮಾಡಿದ್ರೆ ಏನೋ ಬರೋಂಥ ತಟ್ಟೆ ಕಾಸಲ್ಲ ಅವರು ಜೀವನ ಮಾಡ್ತಿದ್ರು. ಅಂಥವ್ರಿಗೂ ಲಾಕ್ಡೌನ್ ಮಾಡಿದ್ರು. ಅಂಥವ್ರಿಗೆ 100 ಕುಟುಂಬಗಳಿಗೆ ಪುರೋಹಿತರುಗಳಿಗೆ ರಾಘವೇಂದ್ರ ಸ್ವಾಮಿ ಮಠ ಬಸವನಗುಡಿನಲ್ಲಿ ಅಲ್ಲಿ 100 ಕಿಟ್ಟುಗಳನ್ನ ರೇಷನ್ ಕಿಟ್ಟು ಕೊಟ್ವಿ. ಅಲ್ಲಿ ಕೊಡ್ತಿರ್ಬೇಕಾದ್ರೆ ಶಿಡ್ಲಘಟ್ಟ ಭಾಗದ ಕಡೆಯಿಂದ ಸುಮಾರು 1 ಜನ ಪುರೋಹಿತರುಗಳು ನನಗೆ ಗೊತ್ತಿರೋಂಥವ್ರು ಕೂಡ ಬಂದಿದ್ರು ಅಲ್ಲಿಗೆ. ಅವರು ಹೇಳ್ತಿದ್ರು ಅಲ್ಲಿನ ಪರಿಸ್ಥಿತಿ ಹೆಂಗಿದೆ ಏನಿದೆ ಅಂತ. ನಂದು ಶಿಡ್ಲಘಟ್ಟ ಭಾಗ ಕೂಡ ನನ್ನ ತಾಯಿ ಹುಟ್ಟಿದ ಮನೆ, ಅದು ನಾವು ಚಿಕ್ಕ ಮಕ್ಕಳಿಂದ ಅಲ್ಲಿ ಆಟ ಆಡಿರುವಂಥ ಒಂದು ಜಾಗಗಳದು. ಅಲ್ಲಿ ಮೊದಲಿನಿಂದನೂ ಅಷ್ಟೇ ಸ್ವಲ್ಪ ಬಡತನ, ಆ ಭಾಗದಲ್ಲಿ ತುಂಬ ಬಡವರಿದ್ದಾರೆ. ಅಲ್ಲಿ ತುಂಬ ರೈತರಿದ್ದಾರೆ. ರೇಷ್ಮೆನೇ ಅವಲಂಬಿತವಾಗಿರೋಂಥವ್ರು ಕೂಡ ಇದ್ದಾರೆ. ರೇಷ್ಮೆಗೆ ಮುಂಚೆ ಒಳ್ಳೆ ರೇಟ್ಗಳು ಸಿಗ್ತಿತ್ತು, ತುಂಬ ಚೆನ್ನಾಗಿ ಬಿಸ್ನೆಸ್ ನಡೀತಿತ್ತು. ಈಗ ತುಂಬ ಕಷ್ಟದಲ್ಲಿದ್ದಾರೆ. ರೇಷ್ಮೆ ವ್ಯಾಪಾರಸ್ಥರಾಗಿರ್ಬೋದು, ಅಲ್ಲಿರುವಂಥ ರೇಷ್ಮೆ ಕೆಲಸ ಮಾಡುವಂಥ ಜನ ಆಗಿರ್ಬೋದು, ಎಲ್ಲರೂ ಕೂಡ ಕಷ್ಟದಲ್ಲಿದ್ದಾರೆ. ಆ ಒಂದು ಇದನ್ನು ಅಲ್ಲಿ ಬಂದಾಗ ಪುರೋಹಿತರುಗಳು ಹೇಳ್ತಿದ್ರು, ನಮ್ಮ ಭಾಗದಲ್ಲಿ ತುಂಬ ಕಷ್ಟ ಇದೆ, ಅಲ್ಲೂ ಕೂಡ ಅನುಕೂಲ ಮಾಡಿಕೊಡಿ ಅಂತ. ಆಯಿತು ಬರ್ತೀನಿ ಅಂತ ಅವ್ರಿಗೊಂದು ಮಾತು ಕೊಟ್ಟೆ. ಆ ಮಾತು ಕೊಟ್ಟಿದ್ದ ನೆಕ್ಸ್ಟ್ ವೀಕಲ್ಲೇ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಶಿಡ್ಲಘಟ್ಟದಲ್ಲಿ ಹೋಗಿ ಅಲ್ಲೊಂದಷ್ಟು ಕಿಟ್ ಕೊಡಬೇಕು ಅಂತ 300 ಕಿಟ್ ಕೊಡೋಂಥ ಒಂದು ದಿನ ಫಿಕ್ಸ್ ಮಾಡಿ ನಿಗದಿಪಡಿಸಿ ಹೋಗಲ್ಲ 300 ಕಿಟ್ಟು ಕೊಡೋದಕ್ಕೆ ವ್ಯವಸ್ಥೆ ಮಾಡಿದೆ. ಆ ವ್ಯವಸ್ಥೆ ಕೊಡ್ತಿರೋಂಥದ್ದನ್ನು ಅಲ್ಲಿರೋಂಥ ಲೋಕಲ್ ಮೀಡಿಯಾದವರು ಮತ್ತು ಅಲ್ಲಿರುವಂಥ ಜನ ಕೂಡ ಸ್ವಲ್ಪ ಜನಕ್ಕೆ ತಿಳಿಸಿದ್ರು, ಈ ಥರ ರಾಜೀವ್ ಗೌಡ್ರು ಅನ್ನೋರು ಸಮಾಜ ಸೇವಕರು ಬರ್ತಿದ್ದಾರೆ, ನಮಗೆ ಒಂದಷ್ಟು ತಿನಿಸಿ ಕಿಟ್ಗಳನ್ನ ಕೊಡ್ತಿದ್ದಾರೆ, ನಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ತಿದ್ದಾರೆ, ಅದಕ್ಕೆ ಯಾರ್ಯಾರೆಲ್ಲ ಅವಶ್ಯಕತೆ ಇದೆ ಬಂದು ಉಪಯೋಗ ಪಡ್ಕೊಳ್ಳಿ ಅಂತ ಅನೌನ್ಸ್ ಮಾಡಿದರು. ನಾವು ಅಲ್ಲಿ ಹೋಗಿ ಕಿಟ್ಸ್ ಕೊಡಬೇಕಾದ್ರೆ ಏನಾಯಿತು, ಒಂದು 300 ಕಿಟ್ ಅಷ್ಟೇ ನಾವು ತೊಗೊಂಡೋಗಿದ್ವಿ. ಅಲ್ಲಿ ಕಿಟ್ ಕೊಡಬೇಕಾದ್ರೆ ಅದು ಮೊದಲನೇ ಫ್ಲೋರಲ್ಲಿ ವ್ಯವಸ್ಥೆ ಮಾಡಿದರು. ಹೋಗಲ್ಲ ಒಂದು 300 ಕಿಟ್ಟು ನಾವು ರೇಷನ್ ಕಿಟ್ಟು ಕೊಟ್ಟು ಕೆಳಗಡೆ ಬರ್ತಿರ್ಬೇಕಾದ್ರೆ ಸುಮಾರು 1,000 ಜನ ಕಾಯ್ತಿದ್ರು. ಹಳ್ಳಿಗಳ ಕಡೆಯಿಂದ ಸುತ್ತಮುತ್ತಲೆಲ್ಲ ಅವ್ರಿಗೆ ಗೊತ್ತಾಗಿತ್ತು, ಬಂದಿದ್ರು. ಅವ್ರು ಕೇಳ್ತಿದ್ರು, ಸ್ವಾಮಿ ನೀವು ಬರೀ ಇವ್ರಿಗೆ ಮಾತ್ರನೇ ಕೊಡ್ತಿದ್ದೀರಾ ಅಥವಾ ನಮಗೂ ಕೊಡ್ತೀರಾ, ನಾವು ತುಂಬ ಕಷ್ಟದಲ್ಲಿದ್ದೀವಿ, ಈ ರೀತಿ ನಮ್ಮ ಪರಿಸ್ಥಿತಿಗಳಾಗಿದೆ, 1 ತಿಂಗಳಿಂದ ಸೀಲ್ ಡೌನ್ ಮಾಡಿದ್ದಾರೆ, ನಾವು ಮನೆಯಿಂದ ಆಚೆ ಬರೋಕ್ಕಾಗ್ತಿಲ್ಲ, ಆದರೂ ಕೂಡ ಪ್ರಾಣದ ಮೇಲೆ
ಲೆಕ್ಕಿಸದೆ ಇಲ್ಲಿ ಬಂದಿದ್ದೀವಿ. ಯಾಕಂದರೆ ಆ ಹಸಿವಿನ ಬಾಧೆ ತಡೆಯಿಲಾರ್ದೆ ನಾವು ಬಂದಿದ್ದೀವಿ. ನೀವು ಸಹಾಯ ಖಂಡಿತ ಮಾಡಲೇಬೇಕು. ಇಲ್ಲೂ ಕೂಡ ಮಾಡ್ತಿದ್ದೀರಾ, ನಿಮ್ಮ ಬಗ್ಗೆ ಕೂಡ ತಿಳ್ಕೊಂಡಿದ್ದೀರಿ, ಮುಂಚಿನಿಂದನೂ ನೀವು ಬಡವರಿಗೋಸ್ಕರ ಸಹಾಯ ಮಾಡ್ತಿದ್ದೀರಾ ಅಂತ. ಅವತ್ತು ಅವ್ರಿಗೂ ಮಾತು ಕೊಟ್ಟೆ, ಯಾವ್ಯಾವ ಹಳ್ಳಿಯಿಂದ ಬಂದಿದ್ದೀರಾ ಅಂತ ತಿಳ್ಕೊಂಡು. ಫಸ್ಟ್ ಹೇಳಿದ್ರು ತಲಕಾಯಲ್ ಬೆಟ್ಟ, ಅಂದರೆ ನಮ್ಮ ತಲಕಾಯಲ್ ಬೆಟ್ಟ ಪಂಚಾಯತಿ ಅಂತಿದೆ, ಸಾದ್ಲಿ ಹೋಬಳಿ. ಅದು ಆ ಭಾಗದಲ್ಲಿ ತುಂಬಾ ಬಡತನ ಇದೆ, ಬಡವರು ಇದಾರಲ್ಲಿ. ಅದು ಕಲ್ಲುಗಾಡು ಪ್ರದೇಶ ಅಂತಲೂ ಹೇಳ್ತಾರೆ. ಯಾಕಂದರೆ ಅತಿ ಹೆಚ್ಚು ಕಲ್ಲು ಬಂಡೆಗಳಿಂದ ಕೂಡಿರುವಂಥದ್ದಲ್ಲಿ ವ್ಯವಸಾಯಕ್ಕೂ ಕೂಡ ಅಷ್ಟು ಯೋಗ್ಯವಾಗಿಲ್ಲದ ಜಮೀನಲ್ಲಿ. ಹಾಗಾಗಿ ತುಂಬ ಕಷ್ಟ ಅಲ್ಲಿ. ಹಾಗಾಗಿ ಅಲ್ಲಿ ಅವರು ಕೇಳಿದ್ರು, ಸ್ವಾಮಿ ನಮ್ಗೆ ಈ ಥರ ಅನುಕೂಲ, ಯಾವತ್ತು ಬರ್ತೀರಾ ಅಂತ. ನೆಕ್ಸ್ಟ್ ವೀಕಿಗೆ ಬರ್ತೀನಿ, ಅಲ್ಲಿ ಹೋಗಿ ವ್ಯವಸ್ಥೆ ಮಾಡ್ಕೊಳ್ಳಿ, ಬಂದು ಕೊಡ್ತೀನಿ ಅಂತ ಹೇಳಿದೆ. ಅಲ್ಲಿ ಕೇಳಿದಾಗ ಎಷ್ಟು ಕಿಟ್ ಬೇಕಾಗುತ್ತೆ ಅಂದರೆ 1000 ಕಿಟ್ಗಳು ಬೇಕಾಗುತ್ತೆ ಸ್ವಾಮಿ ಅಂತಂದು. ಖಂಡಿತ ಬರ್ತೀನಿ ಅಂತ ಅಲ್ಲೂ ಮಾತು ಕೊಟ್ಟೆ. ಆ ಮಾತು ಕೊಟ್ಟನಂತೆ ಅಲ್ಲಿ ಹೋಗಿ 1000 ಕಿಟ್ಗಳನ್ನ ಅವತ್ತೊಂದು ನಿಗದಿಪಡಿಸಿದ ದಿನ ಕೊಟ್ಟಿವಿ. ಆ ಒಂದು ಭಾಗದಲ್ಲಿ ತಲಕಾಯಲ್ ಬೆಟ್ಟ ದೇವಸ್ಥಾನ ಪಕ್ಕದಲ್ಲಿ ಟಿ ವೆಂಕಟಾಪುರ ಅಂತಿದೆ, ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಅಲ್ಲೆಲ್ಲ ಕೊಟ್ಟಿವಿ. ಆ ಕೊಟ್ಟ ನಂತರ ಏನಾಯಿತು, ಪ್ರತಿ ಹಳ್ಳಿಗಳಿಂದ ಅಲ್ಲಿ ಬರೋಕ್ಕೆ ಪ್ರಾರಂಭ ಮಾಡಿದ್ರು. ಕೊಡ್ತಿರೋಂಥ ದಿನನೇ ಸುಮಾರು ಒಂದು 5000 ಜನ ಸೇರಿದ್ರಲ್ಲಿ. ಸರ್ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ನಾವೆಲ್ಲ ನಿಮ್ಮ ಜೊತೆ ನಿಲ್ತೀವಿ, ಏನು ಬೇಕಾದ್ರೂ ನಿಮ್ಮ ಜೊತೆ ನಾವು ಕೂಡ ಕಿಟ್ಸ್ ಕೊಡೋದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತಂದ್ರು. ನಾವು ಕಿಟ್ ಕೊಡೋಕೆ ಹೋಗಿದ್ದು 4-5 ಜನ ಹೋದ್ವಿ. ಸುಮಾರು ಅವತ್ತೊಂದು 100 ಜನ ವಾಲಂಟಿಯರಿಗೆಲ್ಲ ಯುವಕರು ಹೆಚ್ಚಿಗೆ ನಿಂತ್ಕೊಂಡ್ರು, ಮತ್ತು ದೊಡ್ಡವರು ಕೂಡ ಬಂದರು. ಆಗ ನಾನು ಮಾತು ಕೊಟ್ಟೆ, ಇಲ್ಲಿ ತುಂಬ ಕಷ್ಟ ಇದೆ, ಒಂದು 5000 ಕಿಟ್ಟು ಕೊಡೋಂಥ ಮಾಡೋಣ ಅಂತ ತೀರ್ಮಾನ ಮಾಡಿ ಮತ್ತೆ ಹಳ್ಳಿಗಳಿಗೆಲ್ಲ ಎಲ್ಲೆಲ್ಲಿ ಬರ್ತೀವಿ ಅಂತ ಹೇಳಿ ಮಾತು ಕೊಟ್ವಿ. ಜಂಗಮಕೋಟೆ ಭಾಗದಲ್ಲಿ ಅಲ್ಲೂ ಬಂದಿದ್ರು, ಜಂಗಮಕೋಟೆ ಭಾಗದಿಂದ ಅವ್ರಿಗೂ ಕೊಡ್ತೀವಿ ಅಂತ ಹೇಳಿದ್ವಿ. ತಿರ್ಗಿ ನೆಕ್ಸ್ಟ್ ಹಂಗೆ ಇನ್ನೊಂದು 2 ದಿನಕ್ಕೆ ಜಂಗಮಕೋಟೆ ಭಾಗದಲ್ಲಿ ಹೋದ್ವಿ, ಅಲ್ಲೂ ಕೂಡ ಒಂದು 1000 ಕಿಟ್ ಕೊಟ್ವಿ. ಅಲ್ಲಿ ಅತಿ ಹೆಚ್ಚಿನ ಜನ ಸೇರೋದು, ಸುಮಾರು ಒಂದು 7-8 ಸಾವಿರ ಜನ. ಲಾಕ್ಡೌನ್ ಇದೆ, ಆ ಟೈಮಲ್ಲಿ ನನ್ನ ಮೇಲೆ ಕೇಸು ಕೂಡ ಬುಕ್ ಮಾಡಿಬಿಟ್ರು. ಏನು ಈ ಥರ ಲಾಕ್ಡೌನ್ ಟೈಮಲ್ಲಿ ಈ ಥರ ಅದನ್ನು ವೈಲೇಷನ್ ಮಾಡ್ತಿದ್ದಾರೆ, ಜನ ಸೇರಬಾರ್ದಿತ್ತು ಅಂತ. ಆದರೂ ಮಾಸ್ಕ್ ಹಾಕ್ಕೊಂಡು ನಾವೆಲ್ಲ ಮಾಡಿದ್ವಿ. ಬಟ್ ಹಸುವಿನ ಮುಂದೆ ಅವೆಲ್ಲ ಏನೂ ಆಗಲಿಲ್ಲ. ಆ ಹಸು ನೀಗಿಸುವ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿ ಜಂಗಮಕೋಟೆಲ್ಲೂ ಕೂಡ ಕಾರ್ಯಕ್ರಮ ಮಾಡಿದ್ವಿ. ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಸುಮಾರು ಜನ ಸೇರಿದ್ರು. ಅಲ್ಲಿರೋ ಪರಿಸ್ಥಿತಿಗಳನ್ನೆಲ್ಲ ಸುಮಾರು ಒಂದು 2 ಗಂಟೆ ಚರ್ಚೆ ಮಾಡಿದ್ರು. ಏನಪ್ಪ ಅಲ್ಲಿನ ತೊಂದರೆಗಳು ಅಂತಂದರೆ, ಕರೋನಾ ಕಷ್ಟ ಕಾಲದಲ್ಲಿ ಸುಮಾರು ಜನ ಅಲ್ಲಿ ತೀರ್ಕೊಂಡಿದ್ರು. ಆ ತೀರ್ಕೊಂಡ್ರಂಥ ಕುಟುಂಬಗಳಿಗೆ ಒಬ್ಬರು ಬಂದು ಯಾರು ಸಾಂತ್ವನ ಹೇಳುವಂಥವ್ರು ಕೂಡ ಒಂದು ಒಳ್ಳೆ ಕೆಲಸ ಮಾಡಿರಲಿಲ್ಲ. ಮತ್ತು ಕರೋನಾದ ತೀರ್ಕೊಂಡ್ರ ಕುಟುಂಬಗಳಿಗೆ ಯಾರೂ ಕೂಡ ಹೋಗಿ ಒಂದಿಷ್ಟು ಧನ ಸಹಾಯ ಕೂಡ ಮಾಡಿರಲಿಲ್ಲ. ಅಲ್ಲಿ ಹೇಳ್ತಿದ್ರು ಬಡತನದಲ್ಲಿರೋ, ಸ್ವಾಮಿ ನಮಗೆ ಒಂದೊತ್ತು ಊಟ ಮಾಡೋಕ್ಕೂ ಕಷ್ಟ, ನಾವು ಆ ಒಂದು ಕಾರ್ಯ ಮಾಡ್ಬೇಕಂತಂದ್ರೆ ಕೂಡ ನಮ್ಮ ಹತ್ರ ಅತಿಥಿ ಅಂತ ಮಾಡ್ಬೇಕಾದ್ರೆ ಕೂಡ ದುಡ್ಡಿಲ್ಲ, ನಮಗೆ ಯಾರೂ ಬಂದು ನಮ್ಗೆ ನೋಡಲಿಲ್ಲ ಅಂತ ಕಣ್ಣಲ್ಲಿ ನೀರು ಹಾಕೊಂಡು ಹೇಳ್ತಿದ್ರು. ಅವತ್ತೊಂದು ಮಾತು ಕೊಟ್ಟೆ, ಇಲ್ಲಿ ತಾಲೂಕಿನಾದ್ಯಂತ ಎಷ್ಟು ಜನ ತೀರ್ಕೊಂಡಿದ್ದಾರೆ ಕೋವಿಡಿಂದ, ಅಷ್ಟು ಜನಕ್ಕೆ ಒಂದು ಸಹಾಯ ಮಾಡ್ತೀನಿ, ತೀರ್ಮಾನ ಮಾಡಿದ್ದೀನಿ, ಈ ವೇದಿಕೆಯಿಂದನೇ ಪ್ರಾರಂಭ ಮಾಡ್ತೀನಿ ಅಂತ. ಅಲ್ಲೇ ಒಂದು ಸುಮಾರು ಒಂದು 10 ಜನ ಬಂದಿದ್ರು ಆ ಭಾಗ, ಜಂಗಮಕೋಟೆ ಭಾಗದವರು. ಅಲ್ಲಿ 10,000 ರೂಪಾಯಿ ಒಂದು ಕುಟುಂಬಕ್ಕೆ ಅಂತ ತೀರ್ಮಾನ ಮಾಡಿ ಅಲ್ಲಿಂದನೇ ಪ್ರಾರಂಭ ಮಾಡಿದ್ವಿ. ಅದೇ ರೀತಿ ಇಡೀ ತಾಲೂಕಿನಲ್ಲಿ ಎಷ್ಟು ಜನ ತೀರ್ಕೊಂಡಿದ್ರು ಅಷ್ಟು ಜನಕ್ಕೂ ಆ ಒಂದು ತೀರ್ಕೊಂಡಂಥ ಕುಟುಂಬಗಳ 10,000 ರೂಪಾಯಿ ಸಹಾಯಧನ ಕೂಡ ಕೊಟ್ವಿ. ಅದರ ಜೊತೆಯಲ್ಲಿ ಅಲ್ಲಿ ಇನ್ನೂ ಒಂದು ಮಹತ್ತರವಾದ ಒಂದು ವಿಚಾರ ಹೇಳಿದ್ರು. ನನಗೆ ತುಂಬಾ ಕಣ್ಣಲ್ಲಿ ನೀರು ನನಗೆ ಬಂತು. ಸರ್, ನಾವು ಬಡವರಿದ್ದೀವಿ, ಎಷ್ಟೋ ಜನ ಆಂಬ್ಯುಲೆನ್ಸ್ಗಳ ಕೊರತೆ ತುಂಬ ಇದೆ ಈ ಭಾಗದಲ್ಲಿ. ಶ್ರೀಮಂತರು ಯಾರೋ ಇರೋಂಥವ್ರು ಕಾರುಗಳಲ್ಲಿ ಹಾಸ್ಪಿಟ್ಲ್ಗಳಿಗೆ ಕರ್ಕೊಂಡು ಹೋದ್ರು. ಆಂಬ್ಯುಲೆನ್ಸ್ಗಳು ಅವ್ರಿಗೆ ಅಷ್ಟು ಇನ್ಫ್ಲೂಯೆನ್ಸ್ ಇತ್ತು, ಅಂಥವ್ರಿಗೆ ಮಾತ್ರ ಹೋಯ್ತು. ನಾವು ಬಡವರಿದ್ದೀವಿ, ನಮ್ಗೆ ಆಂಬ್ಯುಲೆನ್ಸ್ಗಳು ಕರೆದ್ರೆ ಬರಲೂ ಇಲ್ಲ. 3 ದಿನ ಕಾದಿದ್ದೀವಿ, ಆಂಬ್ಯುಲೆನ್ಸ್ ಬರ್ದೆ. ನಮ್ಮ ತಂದೆ ತೀರ್ಕೊಂಡ್ರು, ನಮ್ಮ ತಾಯಿ ತೀರ್ಕೊಂಡ್ರು. ಆಂಬ್ಯುಲೆನ್ಸ್ ಅವತ್ತೇನಾದರೂ ಬಂದಿದ್ರೆ ಎಮರ್ಜೆನ್ಸಿ ಟೈಮ್ಗೆ ಖಂಡಿತ ನಮ್ಮ ತಾಯಿ ತಂದೆ ಜೀವ ಉಳಿತಾ ಇತ್ತು ಸರ್ ಅಂತಂದ್ರೆ ನನಗೆ ಕಣ್ಣಲ್ಲಿ ನೀರು ಬಂತು. ಅವ್ರು ಹತ್ಕೊಂಡು ಹೇಳಿದ್ರು. ಅವತ್ತು ತೀರ್ಮಾನ ಮಾಡಿದ್ವಿ, ಎಷ್ಟೇ ಖರ್ಚಾಗಲಿ ಅದಕ್ಕೆ ಎಷ್ಟು ಆಂಬ್ಯುಲೆನ್ಸ್ಗಳು ಬೇಕಾಗುತ್ತೆ ಹೇಳಿ, ಈ ಭಾಗಕ್ಕೆ ಇಡೀ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನಾನು ಕೊಡ್ತೀನಿ ಅಂತಂದೆ. ಸರ್, ನೀವು ಒಂದು 2 ಆಂಬ್ಯುಲೆನ್ಸ್ ಕೊಟ್ಟರೆ ಸಾಕಾಗತ್ತೆ ಅಂದರೆ 2 ಅಲ್ಲ 10 ಆಂಬ್ಯುಲೆನ್ಸ್ ಕೊಡ್ತೀನಿ ಅಂತ ಅವತ್ತು ಮಾತು ಕೊಟ್ಟೆ. ಕೊಟ್ಟು ಮಾತಿನಂತೆ ಹೇಳಿದ್ದೆ ಅವರಿಗೆ, 1 ತಿಂಗಳೊಳಗಾಗಿ ಎಲ್ಲ ಆಂಬ್ಯುಲೆನ್ಸ್ಗಳು ಇಲ್ಲಿ ಕಾರ್ಯನಿರ್ವಹಿಸ್ತವೆ ಅಂತ ಹೇಳಿದ್ದೆ. 10 ಆಂಬ್ಯುಲೆನ್ಸ್ಗಳು ಅಥವಾ 24 ಗಂಟೆಗಳು ಕಾರ್ಯನಿರ್ವಹಿಸ್ತಿದ್ದಾವೆ. ಸುಮಾರು 2.5-3 ವರ್ಷದಿಂದ 20,000 ಎಮರ್ಜೆನ್ಸಿ ಪೇಷಂಟ್ಸ್ಗೆ ಜೀವ ಉಳಿಸುವಂಥ ಕೆಲಸ ನಾವು ಮಾಡಿದ್ದೀವಲ್ಲಿ. ಅದಕ್ಕೆ ಇವತ್ತು ಪ್ರತಿ ಜನ ಅಲ್ಲಿ ನಮ್ಮನ್ನು ಪ್ರೀತಿಸ್ತಾರೆ. ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಏನೇ ನಾವು ಕೆಲಸಗಳು ಮಾಡ್ತಿದ್ವಿ ಅದಕ್ಕೆ ವಾಲಂಟಿಯರ್ ಆಗಿ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಿದ್ದಾರೆ. ಸರ್, ಈಗ ತಾವು ಹೇಳ್ತಿದ್ರಿ ಸಮಾಜ ಸೇವೆ ಮಾಡ್ತಿದ್ದೀವಿ, ಸಾಕಷ್ಟು ನಾವು ಆಂಬ್ಯುಲೆನ್ಸ್ ಕೊಡುಗೆಗಳು ಕೊಟ್ಟಿರೋ ನಿದರ್ಶನಗಳು ನೋಡಿದ್ದೀವಿ ಮಾಧ್ಯಮದವರು. ನೀವು ಸಮಾಜ ಸೇವೆಕೊಂಡು ಮಾಡ್ಕೊಂಡು ಬಂದವರು ಅಲ್ಲಿ ಘಟಾನುಘಟಿ ನಾಯಕರಿದ್ದಾರೆ. ಕಾಂಗ್ರೆಸ್ ಭದ್ರಕೋಟೆ ಇತ್ತು, ಶಾಸಕರು ಹಾಲಿ ಶಾಸಕರು ವಿ ಮುನಿಯಪ್ಪನವರು ಇದ್ದಾರೆ. JDSನ ಒಂದು ಪೈಪೋಟಿ ಸಹ ಈ ಕಂಡಂಗೆ ತುಂಬ ಇದೆ. ನಿಮ್ಮ ಜೊತೆಗೆ 10 ವರ್ಷಗಳಿಂದ ಸಮಾಜ ಸೇವೆ ಮಾಡಿಕೊಂಡು ಪುಟ್ಟು ಅನ್ನೋರು ಅಲ್ಲಿ ಒಬ್ಬರು ಇದ್ದಾರೆ, ನೆಲೆ ನಿಲ್ಲಿಸಿದ್ದಾರೆ. ಈ ಒಂದು ಇದರಲ್ಲಿ ರಾಜಗೌಡರಿಗೆ ಹೈಕಮಾಂಡ್ ಟಿಕೆಟ್ ಹೊಲಿಯುತ್ತ? ಖಂಡಿತ. ನಾನು ಇಷ್ಟೆಲ್ಲ
ಏನಿದೆ ಅಲ್ಲಿ ಸಮಾಜಮುಖಿ ಕೆಲಸಗಳು ಮಾಡ್ತಿರ್ಬೇಕಾದ್ರೆ ನಾನಲ್ಲಿ ಹೋಗಿದ್ದು ಉದ್ದೇಶ ಓನ್ಲಿ ಚಾರಿಟಿ ವರ್ಕ್ಸು, ಸಮಾಜ ಸೇವೆ, ಕಷ್ಟದಲ್ಲಿರೋ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿ ಹೋದೆ. ಅಲ್ಲಿ ಹೋದಾಗ ಏನಾಯಿತು, ನಾನು ಎಲ್ಲೂ ಹೇಳ್ಕೊಳ್ಳಿಲ್ಲ ನಾನು ರಾಜಕೀಯ ಮುಂದೆ ಬರಬೇಕು, ನೀವು ಸಹಾಯ ಮಾಡಿ, ಮತ್ತೊಂದು ಹೇಳಿಲ್ಲ ನಾನು. ಆ ಜಂಗಮಕೋಟೆ ಕಾರ್ಯಕ್ರಮ ಆದ ನಂತರ ತಿರುಗಿ ಮತ್ತೆ ದೊಡ್ಡ ಅಲ್ಲೇನಿತ್ತು ಅಲ್ಲಿರುವಂಥ ಸಮಸ್ಯೆಗಳೆಲ್ಲ ಹೇಳಕ್ಕೆ ಶುರು ಮಾಡ್ತಿದ್ರು. ಮತ್ತು ಇನ್ನೊಂದು ಕಡೆ ಒಂದು ಕಾರ್ಯಕ್ರಮ ಇದೇ ರೀತಿ ಕಿಟ್ಸ್ ಕೊಡೋಂಥ ಇದು ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡ್ವಿ ದಿಬ್ಬೂರಹಳ್ಳಿನಲ್ಲಿ. ಅಲ್ಲೂ ಕೂಡ ಮಾತು ಕೊಟ್ಟಿದ್ವಿ, ಕಿಟ್ಸ್ ಕೊಡ್ತೀವಿ ಅಂತ ಬಂದ್ವಿ. ಅಲ್ಲಿ ತುಂಬ ಜನ ಸೇರಿದ್ರು, ಸುಮಾರು 10,000 ಜನ ಸೇರಿ ಅವತ್ತು ಆ ಕಿಟ್ಸ್ ಕೊಡೋಂಥ ಕಾರ್ಯಕ್ರಮನೂ ನಡೀತಿತ್ತು. ಅದ್ರ ಜೊತೆನಲ್ಲಿ ಹೇಳ್ತಿದ್ರು ಅವರು, ಸರ್ ನೀವು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಹಸ್ದವ್ರಿಗೆ ಅನ್ನ ಕೊಡ್ತಿದ್ದೀರಾ, ಇವತ್ತು ತುಂಬ ಒಳ್ಳೆ ಕೆಲಸ. ಕುಡಿಯೋಕ್ಕೆ ನೀರಿಲ್ಲ, ನಮಗೆ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಖಂಡಿತ ನೀವು ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಅಂದರೆ ಅವತ್ತೇ ಮಾತಾಡಿ ಹೇಳಿದೆ. ಒಂದು ವಾರದಲ್ಲಿ ಬೋರ್ವೆಲ್ ರಿಗ್ಗು ಕೂಡ ತರಿಸಿ ಅಲ್ಲೇ ತಲಕಾಲ್ ಮಠ ದೇವಸ್ಥಾನದಲ್ಲಿ ಬೋರ್ವೆಲ್ ಫ್ರೀ ಬೋರ್ವೆಲ್ ಬೋರು ಕೂಡ ಹಾಕಿದ್ವಿ. ಎಲ್ಲೆಲ್ಲಿ ನೀರಿಲ್ವ ಅಲ್ಲಿ ವ್ಯವಸ್ಥೆಗಳು ಮಾಡ್ತೀನಿ ಅಂತ. ಇದೇ ರೀತಿ ಇನ್ನೊಂದು ಒಂದಷ್ಟು ದೇವಸ್ಥಾನಗಳಿಗೆ, ಸರ್ ನಮ್ಗೆ ಎಷ್ಟೋ ದೇವಸ್ಥಾನಗಳು ಲಾಕ್ಡೌನ್ ಟೈಮ್ ಸಂದರ್ಭದಲ್ಲಿ ನಿಂತೋಗ್ಬಿಟ್ಟಿದೆ, ಊರಲ್ಲಿ ಕಷ್ಟ ಅಂದರೆ ದೇವ್ರ ಹತ್ರ ಕೇಳ್ಕೊಳ್ಳೋಕ್ಕೆ ದೇವಸ್ಥಾನದಲ್ಲಿ ದೇವರೆಲ್ಲ ಇರೋ ಪರಿಸ್ಥಿತಿ ಆಗಿದೆ, ನೀವು ಅನುಕೂಲ ಮಾಡಿಕೊಡ್ಬೇಕು ಅಂತಲೂ ಹೇಳಿದ್ರು. ಇಷ್ಟೆಲ್ಲ ಕೆಲಸಗಳು ಮಾಡ್ತಾ ಬರ್ತಿರ್ಬೇಕಾದ್ರೆ ಅಲ್ಲೇ ಅವರೇ ಅಲ್ಲಿರುವಂಥ ಜನರು ಏನು ಹೇಳ್ತಿದ್ರು, ಸರ್ ನಿಮ್ಮಂಥ ನಾಯಕರು ಬೇಕು ನಮಗೆ, ನೀವು ಬೇಕು ನಮಗೆ, ನೀವು ಮುಂದಿನ ದಿನಗಳಲ್ಲಿ ನಮ್ಗಿಲ್ಲಿ ನಮ್ಮ ಕ್ಷೇತ್ರಕ್ಕೆ MLA ಆಗಿ ನಿಂತ್ಕೋಬೇಕು. ನಮ್ಮ ಹಿಂದೆ ಎಷ್ಟೋ ಜನಕ್ಕೆ ನಾವು MLA ಓಟ್ ಹಾಕಿದ್ವಿ, ನಮ್ಮ ಕಷ್ಟಕ್ಕೆ ಇವತ್ತು ಯಾರು ನಿಲ್ತಿಲ್ಲ. ಇವತ್ತು ಕೊರೋನಾ ಕಷ್ಟಕಾಲ ಬಂದಿದೆ, ನಾವು ಓಟ್ ಹಾಕಿದ್ವಿ, ನಿಮ್ಗೆ ಅಟ್ಲೀಸ್ಟು ಮನೆಗೆ ಬಂದು ತೀರ್ಕೊಂಡಿರೋಂಥ ಕುಟುಂಬಗಳಿಗೆ ಒಂದು ಸಾಂತ್ವನ ಮಾಡೋಷ್ಟು ಅವ್ರಿಗೆ ಇದು ಇಲ್ದಂಗಾಗಿದೆ, ಅಷ್ಟು ಕನಿಕರನೂ ಇಲ್ಲ. ಮತ್ತೆ ಎಷ್ಟೋ ಎಲ್ಲ ಪಕ್ಷಗಳವರು ಹೇಳ್ತಿದ್ರು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDSನವ್ರು ಇರ್ಬೋದು, ಎಲ್ರಿಗೂ ನಾವು ಓಟ್ ಹಾಕಿದ್ವಿ, ನಾವು ಯಾರೂ ಬಂದು ಇವತ್ತು ನಮ್ಗೆ ಇಲ್ಲಿ ನಿಲ್ತಿಲ್ಲ, ಏನೂ ಒಂದು ಸಪೋರ್ಟು ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳ್ಕೊಂಡು ಅವರೇ ಹೇಳ್ತಿದ್ರು, ಇವರೇ ನಮ್ಮ ನಾಯಕರು. ಅಲ್ಲಿರುವಂಥ ಪ್ರತಿ ಪಂಚಾಯತಿಗಳಿಗೆ ಹೋದರೆ ಕಾಂಗ್ರೆಸ್ ಮೆಂಬರ್ಗಳು, JDS ಮೆಂಬರ್ಗಳು, BJP ಎಲ್ಲರೂ ಬರ್ತಿದ್ರು, ನಮ್ಮ ಜನಕ್ಕೆ ಸಹಾಯ ಮಾಡಕ್ಕೆ ಬಂದಿದ್ದಾರೆ, ನಾವು ಪಕ್ಷಾತೀತವಾಗಿ ಅವ್ರಿಗೆ ಸಪೋರ್ಟ್ ಮಾಡ್ಸೋಣ ಅಂತ ಜನ ಎಲ್ಲ ಹಸ್ದಿರೋಂಥ ಜನಕ್ಕೆಲ್ಲ ಸಹಾಯ ಮಾಡ್ಸಕ್ಕೆ ಬಂದರು. ನಾನು ಕೂಡ ಅಲ್ಲಿ ನಿಲ್ತಿದ್ದೆ. ಅವಾಗ ಅವರೇ ಹೇಳ್ತಿದ್ರು, ಇಲ್ಲ ನಮ್ಮ ಜನಕ್ಕೆ ಇಂಥವ್ರು ಕಷ್ಟಕ್ಕೆ ನಿಂತಕ್ಕೆ ಬಂದಿದ್ದಾರೆ, ಇಂಥವ್ರು ನಮ್ಮ ನಾಯಕರಾಗಬೇಕು, ಇವ್ರು MLA ಆಗಬೇಕು, ನಾವೆಲ್ಲ ಇವರೊಟ್ಟಿಗೆ ಇದ್ದೀವಿ ಅಂತ ಹೇಳ್ತಿದ್ರು. ಅವಾಗ ನಾನು ಹೇಳ್ತಿದ್ದೆ, ಸ್ವಾಮಿ ನಾನು ಇನ್ನೂ ಏನು ನಿರ್ಧಾರ ಮಾಡಿಲ್ಲ. ಇಲ್ಲ ಸರ್ ನೀವು ಬರಲೇಬೇಕು ಅಂತ ಪ್ರತಿ ಹಳ್ಳಿಗೆ ಹೋಗ್ತಿದ್ರು, ಇದೇ ಮಾತು ಬರ್ತಿತ್ತು. ಅವಾಗ ಹೇಳಿದೆ, ಆಯ್ತು, ಇಲ್ಲ ಅವ್ರು ಹೇಳ್ತಿದ್ರು, ಇವತ್ತೊಂದು ದಿನ ಬಂದು ನೀವು ನೋಡೋಗ್ತಿದ್ದೀರಾ, ಮುಂದೆ ನಮ್ಮ ಕಷ್ಟಗಳು ನೋಡೋರು ಎಂಥವ್ರು ಯಾರು ಇಲ್ಲ, ನಿಮ್ಮಂಥವ್ರು ಬೇಕು, ನೀವು ಕಷ್ಟಕ್ಕೆ ನಿಲ್ತೀರಾ, ಈಗ ಏನು ಮಾತು ಕೊಟ್ಟಿದ್ದೀರಾ ಎಲ್ಲ ಮಾತುಗಳು ನಡೆಸ್ಕೊಂಡಿದ್ದೀರಾ ಅಂತ ಅವರೇ ರಾಜಕೀಯಕ್ಕೆ ಅವರ ಪ್ರೇರಿತವಾಗಿ ಅವರೇ ಪ್ರೇರೇಪಿಸಿ ಕರ್ಕೊಂಡ್ಬಂದಿದ್ದು. ನಾನು ಖಂಡಿತ ಬರಬೇಕು ಅಂತ ಜನದ ಮೇಲೆ ನೀವು ಬಂದಿದ್ದೀರಾ, ಏನು ಸಮಾಜ ಸೇವೆ ಮಾಡ್ಕೊಂಡು ತಾವು ಬಂದಿದ್ದೀರಾ. ಯಾಕಂದ್ರೆ ಜನಸೇವೆನೇ ಬೇರೆ, ರಾಜಕೀಯನೇ ಬೇರೆ. ಸೇವೆ ಅಂತ ಬಂದವರು ಸಾಕಷ್ಟು ಜನ ಇದ್ದಾರೆ, ಜನಸೇವೆ ಮಾಡಿಕೊಂಡು ಅದ್ರ ಮುಖಾಂತರ ಬಂದವರು ಇದ್ದಾರೆ, ಜನಸೇವೆ ಅಲ್ದರ ರಾಜಕೀಯ ರಂಗದಲ್ಲೇ ಬೇರೆ ಇದ್ದಾರೆ. ಈಗ ಟಿಕೆಟು ನಿಮಗೆ ಒಲಿಯುತ್ತಾ ಇಲ್ಲ ಅಂತಂದರೆ ಆಂಜನಪ್ಪ ಪುಟ್ಟು ಅವರಿಗೆ ಸಾಕಷ್ಟು ಒಲವು ಅಂತ ಕೇಳಿ ಬರ್ತಿದೆ ಕೂಗು. ಯಾಕಂತಂದರೆ ಭಾರತ ಜೋಡೋ ಕಾರ್ಯಕ್ರಮಕ್ಕೆ ಸಾಕಷ್ಟು ಬಸ್ಸುಗಳನ್ನು ತಾವು ಕಳಿಸ್ಕೊಟ್ಟಿದ್ರಿ, ರಾಹುಲ್ ಜೊತೆ ಗುರುಸ್ಕೊಳ್ತಾ ಇದ್ರಿ. ಈ ಏನು ನಿಮ್ಮ ಹಿರಿಯ ನಾಯಕರು ಏನಿದ್ದಾರೆ DK ಶಿವಕುಮಾರ್ ಅವ್ರ ಜೊತೆ ಸಹಬಾಳತ್ವವನ್ನು ನೋಡ್ತಾ ಇದ್ದೀವಿ. ಈ ಹೈಕಮಾಂಡ್ ಯಾವ ರೀತಿ ನಿಮ್ಗೆ ತೀರ್ಮಾನ ತಗೊಳುತ್ತೆ, ಅದರಲ್ಲಿ ನಿಮಗೆ ಟಿಕೆಟು ಏನು ಶಿಡ್ಲಘಟ್ಟ ಕ್ಷೇತ್ರದಕ್ಕೆ ಮೀಸಲಾಗುತ್ತಾ ಅನ್ನೋದು ಒಂದು ಕುತೂಹಲ ಇದೆ. ಹೇಗೆ ಸರ್ ಇದು? ಖಂಡಿತ ಅದನ್ನು ಹೇಳ್ತೀನಿ. ಈಗೇನಾಯ್ತು, ಇಷ್ಟೆಲ್ಲ ಕಾರ್ಯಗಳು ಮಾಡ್ತಾ ಇರೋಂಥದ್ದು ನೋಡಿ ಏನಾಗಿದೆ, ಸಾಮಾನ್ಯವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಬಡತನದಲ್ಲಿರೋಂಥ ಜಾಸ್ತಿ ಬಡವರೆಲ್ಲ ಕಾಂಗ್ರೆಸ್ಸಲ್ಲಿ ಇದ್ದಾರೆ, ಸುಮಾರು ಜನ. ಆ ಭಾಗದಿಂದ ಏನು ತಿಳ್ಕೊತಿರೋ ಲೀಡರ್ಗಳೆಲ್ಲ ಜಾಸ್ತಿ ಓಡಾಡುವಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ಸಲ್ಲಿ ಮೆಂಬರ್ಗಳಿರ್ಬೋದು, ಪಂಚಾಯತ್ ಮೆಂಬರು ಮತ್ತು ತಾಲೂಕ್ ಪಂಚಾಯತ್ ಮೆಂಬರ್ಗಳು, ಅದೇ ರೀತಿ ಕೌನ್ಸಿಲರ್ಸ್ ಇರ್ಬೋದು, ಎಲ್ಲರೂ ನಮ್ಮೊಟ್ಟಿಗೆ ಓಡಾಡ್ತಿದ್ರು. ಅವರೆಲ್ಲ ಗುರುತಿಸಿ ಏನು ಮಾಡಿದ್ದಾರೆ, DK ಶಿವಕುಮಾರ್ ಅವ್ರ ಹತ್ರ ಒಂದು ಸಾರಿ ಹೋಗಿ ವಿಚಾರ ತಿಳಿಸಿದ್ದಾರೆ. ಅಣ್ಣ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ರಾಜೀವ್ಗೌಡ್ರು ಅಂತ ಬರ್ತಿದ್ದಾರೆ, ತುಂಬ ಇಲ್ಲೆಲ್ಲ ನಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಿದ್ದಾರೆ, ನಮ್ಮ ಹಿಂದೆ ಇದ್ದಂಥ MLA ಇರ್ಬೋದು, XMLA ಯಾರೂ ಸ್ಪಂದಿಸ್ತಿಲ್ಲ ಅಂತ ಹೋಗಿ ಅವ್ರು ತಿಳಿಸಿದ್ದಾರೆ. ಅವಾಗ ನನಗೊಂದು ಸಾರಿ DK ಶಿವಕುಮಾರ್ ಅವ್ರನ್ನ ಕರೆದ್ರು, ಏನಪ್ಪ ಅಲ್ಲೆಲ್ಲ ಇಷ್ಟೆಲ್ಲ ಕೆಲಸಗಳು ಮಾಡ್ತಿದ್ದೀಯ ಅಂತ ನಮ್ಮ ಲೀಡರ್ಗಳು ಬಂದು ಹೇಳ್ತಿದ್ದಾರೆ, ಏನು ನಿನ್ನ ಉದ್ದೇಶ ಅಂತಂದೆ. ಅಣ್ಣ ನಾನು ಸಮಾಜ ಸೇವೆ ಮಾಡ್ತಿದ್ದೀನಿ ಅಂತ. ಇಲ್ಲ ಅವ್ರು ನಮ್ಮ ಲೀಡರ್ಗಳು ಹೇಳ್ತಿದ್ದಾರೆ, ನೀನು ಖಂಡಿತ ಅವ್ರಿಗೆ ಕೊಡಿ, ಟಿಕೆಟ್ ಕೊಟ್ಟರೆ ಅವ್ರು ಖಂಡಿತ ಗೆಲ್ತಾರೆ, ನಾವೆಲ್ಲ ಅವ್ರ ಜೊತೆಲಿದ್ದೀವಿ, ಕಷ್ಟಕ್ಕೆ ನಿಂತಿದ್ದಾರೆ, ಜನ ಮರೆಯಲ್ಲ ಅಂತಂದ್ರು. ಖಂಡಿತ ಆಯ್ತಣ್ಣ, ನೀವು ಹೇಳೋದಾದ್ರೆ ನೀವು ಮಾತು ಕೊಟ್ಟಿದ್ದಾರೆ, ನಾನು ಕೆಲಸ ಮಾಡ್ತೀನಿ ಅಂದರು. ನಿನ್ನ ಕೆಲಸ ಅಲ್ಲಿ ಹೋಗಿ ಕೆಲಸ ಮಾಡ್ತಿದ್ಯಾ, ಅದು ನನಗೆ ಮುಂದುವರಿಸುವಂತ ಮಾತು ಕೊಟ್ಟರು. ಆಯ್ತು ಅಂತಂದ್ವಿ. ಆಗ ತಕ್ಷಣನೇ ಒಂದು ವಾರ ದಿನಕ್ಕೆ ಒಂದು ನೀರಿಗಾಗಿ ಹೋರಾಟ ಅಂತ ಕಾಂಗ್ರೆಸ್ಸಿಂದ ಒಂದು ಅಭಿಯಾನ ಪ್ರಾರಂಭ ಆಯಿತು, ಮೇಕೆದಾಟು ಕಾರ್ಯಕ್ರಮ ಅಂತ. ಆ ಮೇಕೆದಾಟು ಕಾರ್ಯಕ್ರಮಕ್ಕೆ ನೀವು ತುಂಬ ಅಲ್ಲಿ ಕೆಲಸಗಳು ಮಾಡಿದ್ಯಾ, ಅದಕ್ಕೋಸ್ಕರ ಒಂದು ನಿಮ್ಮ ಭಾಗದಿಂದ 1,000 ಜನನ ಈ ಒಂದು ಇದಕ್ಕೆ ಒಂದು ಹೋರಾಟಕ್ಕೆ ನೀವು ಕೂಡ ಭಾಗವಹಿಸಬೇಕು ಅಂತ ನನಗೆ ಕರೆ ಕೊಟ್ಟರು.
ನಮ್ಮ ಡಿ ಕೆ ಶಿವಕುಮಾರ್ ಅಣ್ಣವರು ನಮ್ಮ KPCC ಅಧ್ಯಕ್ಷರು ಖಂಡಿತ ನಾವು ಭಾಗವಹಿಸ್ತೀವಿ ಅಂತ ನಾನು ಬಂದು ಇಲ್ಲಿ ನಮ್ಮ ಲೀಡರ್ಗಳಿಗೆಲ್ಲ ಹೇಳಿದಾಗ ಅವರು ಕೂಡ ನಾವೆಲ್ಲ ಹೋಗೋಣ ಹೋರಾಟ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದು ಒಂದು 2,000 ಜನ ಹೋಗ್ಬೋದೇನೋ ಅಂತ ತಿಳ್ಕೊಂಡ್ವಿ. ನಾವೆಲ್ಲ ಕರೆ ಕೊಟ್ವಿ. ಅವತ್ತು ನೋಡಿದ್ರೆ ಇಲ್ಲಿ ಸುಮಾರು 10,000ಕ್ಕೂ ಹೆಚ್ಚಿನ ಜನ, 200ಕ್ಕೂ ಹೆಚ್ಚು ಬಸ್ಸುಗಳಲ್ಲಿ ಮತ್ತು ಕಾರುಗಳಲ್ಲಿ ಇಲ್ಲಿಂದ ಕನಕಪುರಕ್ಕೆ ಹೋದ್ವಿ. ಕನಕಪುರಕ್ಕೆ ಹೋಗಿ ಆವತ್ತೊಂದು ದಿನ ಬಹಳ ಯಶಸ್ವಿ ಆಯ್ತು ಆ ಕಾರ್ಯಕ್ರಮ. ಅಲ್ಲಿದ್ದಂಥ ನಮ್ಮ ಡಿ ಕೆ ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಅವರು ಅಪ್ರಿಷಿಯೇಟ್ ಮಾಡಿದ್ರು. ಇಡೀ ಶಿಡ್ಲಘಟ್ಟ ಇತಿಹಾಸದಲ್ಲಿ ಒಂದು ಹೋರಾಟಕ್ಕೆ 10,000 ಜನ ಬಂದಿರೋದು ಇದನ್ನೇ ಮೊದಲನೇ ಬಾರಿಯಾಗಿ ನಾವು ನೋಡ್ತಿದ್ದೀವಿ. ಸುಮಾರು 40 ವರ್ಷದಿಂದ ನಾವು ಕಾಂಗ್ರೆಸ್ ಪಾರ್ಟಿನಲ್ಲಿ ನೋಡ್ತಾ ಬಂದಿದ್ದೀವಿ. ನಿನಗೆ ಒಳ್ಳೆ ಜನ ಬೆಂಬಲ ಅಲ್ಲಿದೆ, ಖಂಡಿತ ನಿನಗೆ ಒಳ್ಳೆಯದ ಆಶೀರ್ವಾದ ಸಿಗುತ್ತೆ ಅಂತ ಅಪ್ರಿಷಿಯೇಟ್ ಮಾಡಿ ಕಳಿಸ್ಕೊಟ್ರು. ಅದಾದ ನಂತರ ನಮ್ಮ ಇಡೀ ಭಾರತ ದೇಶದಾದ್ಯಂತ ನಮ್ಮ ರಾಷ್ಟ್ರೀಯ ನಾಯಕರು, ಮುಂದಿನ ಪ್ರಧಾನಿಗಳಂತಾನೆ ನಾವು ಏನು ಬಿಂಬಿಸಿದ್ದೀವಿ, ನಮ್ಮ ರಾಹುಲ್ ಗಾಂಧಿ ಅವರು ಒಂದು ಕರೆ ಕೊಡ್ತಾರೆ. ರಾಷ್ಟ್ರೀಯಾದ್ಯಂತ ಡಿಜಿಟಲ್ ಮೆಂಬರ್ಶಿಪ್ ಅನ್ನೋ ಅಭಿಯಾನ ಪ್ರಾರಂಭ ಮಾಡ್ತಾರೆ. ಅದರಲ್ಲಿ ನನಗೆ ಚೀಫ್ ಎನ್ರೋಲರ್ ಆಗಿ ಒಂದು ಪೋಸ್ಟ್ ಕೊಟ್ಟು ನನಗೊಂದು ಜವಾಬ್ದಾರಿ ಕೊಡ್ತಾರೆ. ಇಡೀ ನಿಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಒಂದು ಮಿನಿಮಮ್ 5,000ಕ್ಕೂ ಹೆಚ್ಚಿಗೆ ಒಂದು ಮೆಂಬರ್ಶಿಪ್ ಮಾಡಬೇಕು ಅಂತ. ಖಂಡಿತ ನಾನು ಮಾಡ್ತೀನಿ ಅಂತ ಬಂದೆ. ನಾನು ತಿಳ್ಕೊಂಡಿದ್ದೆ ಒಂದು 10,000 ಮೆಂಬರ್ಶಿಪ್ ಆಗ್ಬೋದು, ಮಾಡ್ಬೋದು, ಯಾಕಂದ್ರೆ ನಮ್ಮ ಜನ ಬೆಂಬಲ ಇಲ್ಲಿ ಹಿಂಗಿದೆ ಅಂತ. ನಮ್ಮ ಜೊತೆಯಲ್ಲಿ ವಾಲಂಟಿಯರ್ ಆಗಿ ವರ್ಕ್ ಮಾಡ್ತಿರೋ ಸುಮಾರು 100 ಜನ ಯುವಕರುಗಳಿದ್ದಾರೆ, ಒಂದಷ್ಟು ಜನ ದೊಡ್ಡವರು ಇದ್ದಾರೆ. ಅವರುಗಳೆಲ್ಲ ಮೆಂಬರ್ಶಿಪ್ ಮಾಡೋಕ್ಕೆ ಇಡೀ ತಾಲೂಕಿನಾದ್ಯಂತ ಹೊರಟಾಗ ಅಲ್ಲಿ ಪ್ರತಿಯೊಂದು ಮಾತು ಹೇಳ್ತಿದ್ರೆ ನನಗೆ ತುಂಬಾ ಸಂತೋಷ ಆಯಿತು. ಶಿಡ್ಲಘಟ್ಟ ಜನತೆ ಎಷ್ಟು ನಿಯತ್ತಿರೋಂಥ ಜನ ಅಂತ ಅವ್ರು ಹೇಳ್ತಿದ್ರು. ಹೋದಾಗ ಅಣ್ಣ ಡಿಜಿಟಲ್ ಮೆಂಬರ್ಶಿಪ್ ಮಾಡಕ್ ಬಂದಿದ್ದೀವಿ ಅಂತ. ಏನ್ ಮೆಂಬರ್ಶಿಪ್ ಅದು? ಕಾಂಗ್ರೆಸ್ ಅಲ್ಲ, ಯಾರು ಮಾಡ್ತಿದ್ದಾರೆ ಕಾಂಗ್ರೆಸ್ ಇಂದ? ರಾಜೀವ್ ಗೌಡ್ರು ಮಾಡ್ತಿದ್ರು. ರಾಜೀವ್ ಗೌಡ್ರು ಆದ್ರೆ ಬಾಪ ಒಳಗಡೆ ಕೂತ್ಕೋ, ಯಾಕಂದ್ರೆ ಕಷ್ಟ ಕಾಲದಲ್ಲಿ ನಮ್ಗೆ ಊಟ ಹಾಕಿದ್ದಾರೆ, ನಾವೊಂದು ಕಾಪಿನಾದ್ರೂ ಕೊಟ್ಟ ಋಣ ತೀರಿಸ್ಕೋಬೇಕು ಅಂತ ಬಡವ್ರ ಮನೆ ಇರಲಿ, ಶ್ರೀಮಂತರ ಮನೆ ಇರಲಿ, ಪ್ರತಿ ಮನೆಗೂ ಅವ್ರನ್ನ ಕೂರಿಸ್ಕೊಂಡು ಆ ಟ್ರೀಟ್ ಮಾಡಿದ ವಿಚಾರ ನಮ್ಮ ಹುಡುಗರು ಯುವಕರೆಲ್ಲ ತಿಳಿಸ್ತಿದ್ರೆ ತುಂಬಾ ಸಂತೋಷ ಆಯ್ತು. ಒಂದು ಸಣ್ಣ ಸಹಾಯ ಮಾಡಿದಕ್ಕೆ ಇವತ್ತು ಆ ಮನಸ್ಸಲ್ಲಿ ಇಟ್ಕೊಂಡು ಅಷ್ಟು ನಿಯತ್ ಇಟ್ಕೊಂಡಿದ್ದಾರೆ ಅಂತ. ಸುಮಾರು 15 ದಿನಗಳಲ್ಲಿ ಒಂದೇ ಚೀಫ್ ಎನ್ರೋಲರ್ ನಾನು 15 ದಿನಗಳಲ್ಲಿ 65,000ಕ್ಕೂ ಹೆಚ್ಚು ಡಿಜಿಟಲ್ ಮೆಂಬರ್ಶಿಪ್ ಮಾಡಿ ಇಡೀ ಕರ್ನಾಟಕದಲ್ಲೇ ಸೆಕೆಂಡ್ ಹೈಯೆಸ್ಟ್ ನಂದು ಬಂತು. ಹಾಗಾಗಿ ಇದೆಲ್ಲ ನೋಡಿ ಆವಾಗ ನಮ್ಮ ಕಾಂಗ್ರೆಸ್ ಇದರಿಂದ KPCCಯಿಂದ ಡಿ ಕೆ ಶಿವಕುಮಾರ್ ಅಣ್ಣವರು ಪ್ರತಿ ಎಲ್ಲರಿಗೂ ಒಂದು ಟೈಮ್ ಲೈನ್ ಕೊಟ್ಟಿರೋ. ಆ ಟೈಮ್ ಲೈನ್ ಮುಗಿದ ನಂತರ ಯಾರೆಲ್ಲ ಹೆಚ್ಚಿನ ಡಿಜಿಟಲ್ ಮೆಂಬರ್ಶಿಪ್ ಅಲ್ಲಿ ಯಾರು ಹೆಚ್ಚಿನ ಮೆಂಬರ್ಶಿಪ್ ಮಾಡಿರ್ತೀರಿ ಅವರಿಗೆ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧೀಜಿ ಅವರು ಬರ್ತಿದ್ದಾರೆ, ಬಂದು ಅವ್ರಿಗೆ ಸನ್ಮಾನ ಮಾಡಿ ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತಾರೆ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ನನಗೆ ರಾಹುಲ್ ಗಾಂಧೀಜಿ ಅವ್ರ ಕಡೆಯಿಂದ ಪ್ರಶಂಸೆ ಕೂಡ ಕೊಟ್ಟು ಅವ್ರ ಕಡೆಯಿಂದ ನನಗೆ ಒಂದು ಮಾತು ಕೂಡ ಕೊಟ್ಟರು. ಅವರು ಯು ಆರ್ ಡನ್ ವೆರಿ ಗುಡ್ ಜಾಬ್, ಯು ಆರ್ ವೆರಿ ಗುಡ್, ಯು ಆರ್ ಡೂಯಿಂಗ್ ವೆರಿ ಗುಡ್ ಚಾರಿಟಿ ವರ್ಕ್ಸ್ ದೇ. ಅದು ಹೇಳಿ ಒಳ್ಳೆ ಮೆಂಬರ್ಶಿಪ್ ಕೂಡ ನೀನು ಮಾಡಿದ್ಯಾ, ಮುಂದಿನ ದಿನಗಳಲ್ಲಿ ಖಂಡಿತ ನಿನಗೆ ಈ ನಮ್ಮ ಕಾಂಗ್ರೆಸ್ ಇಂದ ನಿನ್ಗೊಂದು ಒಳ್ಳೆ ಸ್ಥಾನಮಾನಗಳು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನಿನ್ನ ಬಗ್ಗೆ ಶಿವಕುಮಾರ್ ಅವರು ಕೂಡ ತಿಳಿಸ್ಕೊಟ್ಟಿದ್ದಾರೆ, ಸಿದ್ದರಾಮಯ್ಯ ಅವರು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಖಂಡಿತ ನೀನು ಅಲ್ಲಿ ಕೆಲಸ ಮಾಡ್ತಿದ್ಯಾ, ಮಾಡು ಅಂತಲೂ ಅವರು ಹೇಳೋದ್ರು. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಇಂದ ಏನೆಲ್ಲ ಕಾರ್ಯಕ್ರಮಗಳು ಮಾಡಿದ್ರು, ಆ ಕಾರ್ಯಕ್ರಮಗಳಿಗೆ ನಮ್ಗೆ ಏನು ಟಾಸ್ಕ್ ಕೊಟ್ಟಿದ್ರು, ಆ ಟಾಸ್ಕ್ ಅಲ್ಲಿ ಅದಕ್ಕಿಂತ ಏನು ಕೊಟ್ಟಿದ್ರು ಅದರ ಡಬಲ್ ಮಾಡಿ ತೋರಿಸಿದೀವಿ. ಹಾಗಾಗಿ ಅವರು ಕೂಡ ಹೇಳಿದ್ದಾರೆ, ನಾನು ಕೇಳಿದ್ದಲ್ಲ, ಅವರೇ ಹೇಳಿದ್ದಾರೆ, ಇಲ್ಲಿ ನಿಂದು ತುಂಬಾನೇ ಚೆನ್ನಾಗಿ ವರ್ಕ್ಸು ಮಾಡ್ತಿದ್ಯಾ, ಜನ ಸಮೇತ ಇಲ್ಲಿ ಬರ್ತಿದ್ದಾರೆ, ಲೀಡರ್ಗಳು ಸಮೇತ ಇಲ್ಲಿ ಬರ್ತಿದ್ದಾರೆ, ಬಂದೆಲ್ಲ ಹೇಳ್ತಿದ್ದಾರೆ ಏನು ಕೆಲಸಗಳು ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ನಮ್ಮ ಶಿವಕುಮಾರ್ ಅಣ್ಣವರು, ಸಿದ್ದರಾಮಯ್ಯವರು ಕೂಡ ಅಪ್ರಿಷಿಯೇಟ್ ಮಾಡಿದ್ರು. ಅದರ ಜೊತೆಗೆ ನಮ್ಮದು 75ನೇ ಸ್ವಾತಂತ್ರ್ಯೋತ್ಸವ ನಡೀತು, ನಮ್ಮದು ಭಾರತ್ ಜೋಡೋ ಕಾರ್ಯಕ್ರಮ ನಡೀತು, ಬೇರೆ ಇದು ಸಿದ್ದರಾಮೋತ್ಸವ ನಡೀತು. ಎಲ್ಲದಕ್ಕೂ 10,000ಕ್ಕಿಂತ ಹೆಚ್ಚಿನ ಜನ ಕಾಂಗ್ರೆಸ್ ಪಾರ್ಟಿಯಿಂದ ಹೋಗಿ ಆ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡಿಸಿದ್ವಿ ನಮ್ಮ ಶಿಡ್ಲಘಟ್ಟ ಭಾಗದಿಂದ. ಅದನ್ನೆಲ್ಲ ನೋಡಿ ಕಾಂಗ್ರೆಸ್ ಇಂದ KPCC ಕೋಆರ್ಡಿನೇಟರ್ ಆಗಿ ನನ್ನ ಆಯ್ಕೆ ಮಾಡೋದು, ಚಿಕ್ಕಬಳ್ಳಾಪುರ ಜಿಲ್ಲೆಗೇನೆ ಆಯ್ಕೆ ಮಾಡೋದು. ಒಳ್ಳೆ ಸಂಘಟನೆ ಮಾಡ್ತಿದ್ದೀರಾ, ತುಂಬಾ ಚೆನ್ನಾಗಿ ಜನಕ್ಕೂ ಸಪೋರ್ಟ್ ನಿಲ್ತಿದ್ದೀರಾ, ಪಾರ್ಟಿಗೂ ಕೂಡ ಸಪೋರ್ಟ್ ನಿಲ್ತಿದ್ದೀರಾ ಅಂತ ಹೇಳ್ಬಿಟ್ಟು KPCC ಕೋಆರ್ಡಿನೇಟರ್ ಆಗಿ ಮಾಡಿದ್ದಾರೆ. ನನ್ನ ಕೆಲಸಗಳೇನಿದೆ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗಿದ್ದೀನಿ. ಅದರ ಜೊತೆಗೆ ಸುಮಾರು ಓಂ ಶಕ್ತಿ ದೇವಸ್ಥಾನಕ್ಕೆ ಕಳೆದ ಬಾರಿ ಒಂದಷ್ಟು ಜನ ಅವಾಗ್ಲೇನೆ ಒಂದು 5,000 ಜನ ಕಳಿಸ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಜನ ಬಂದು ಕೇಳ್ತಿದ್ರು, ವರ್ಷ ಹೋಗ್ತಿದೀವಿ ಅಂತ. ಸಡನ್ ಆಗಿ ಗೌರ್ಮೆಂಟ್ ಇಂದ ಒಂದು ತೀರ್ಮಾನ ಆಗುತ್ತೆ, ಕೋವಿಡ್ ತುಂಬಾ ಹರಡ್ತಾ ಇದೆ, ಯಾರು ಹೋಗ್ಬಾರ್ದು ಅಂತ ತೀರ್ಮಾನ ಮಾಡಿದ್ರು. ಅವಾಗೆಲ್ಲ ಕಂಪ್ಲೀಟ್ಲಿ ಅದನ್ನ ಸ್ಟಾಪ್ ಮಾಡಿದ್ರು. ಆದ್ರೂ ಒಂದಷ್ಟು ಜನ ಹೋಗ್ಲೇಬೇಕು, ನಾವ್ ಏನೇ ಆಗ್ಲಿ ಅದ್ ಅಮ್ಮನ ಮೇಲೆ ನಮ್ಗೆ ತುಂಬಾ ಭಕ್ತಿ ಇದೆ, ನಾವು ಹೋಗಿ ಬಿಡೋದಿಲ್ಲ ಅಂದ್ರು. ಒಂದು 30-35 ಬಸ್ ಮಾಡಿ ಅದ್ರಲ್ಲಿ ಒಂದಷ್ಟು ಜನನ ಕಳೆದ ಬಾರಿ ಕಳಿಸ್ಕೊಟ್ಟಿದ್ವಿ. ಸುಮಾರು ಜನ ಹೋಗಕ್ಕಾಗ್ಲಿಲ್ಲ. ಅವ್ರು ಹೇಳಿದ್ರು, ಸ್ವಾಮಿ ನಾವು ಹೋಗ್ಬೇಕಿತ್ತು, ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ನಾವು ತುಂಬಾ ತಪ್ಪು ಮಾಡ್ತಿದೀವಿ ಅಂತಂದ್ರೆ ಅವತ್ತು ಮಾತು ಕೊಟ್ಟೆ. ನೆಕ್ಸ್ಟ್ ಸಾರಿಗೆ ಕರೋನಾ ಕಡಿಮೆ ಆಗಿರ್ಬೋದು, ಇಲ್ಲ ಹೋಗಿರುತ್ತೆ, ಕಳಿಸ್ಕೊಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದೆ. ಅದೇ ರೀತಿ ಈ ಸಾರಿ ಕಳೆದ ವಾರ
10,000 ಜನನ 200 ಬಸ್ಸುಗಳ ಮುಖಾಂತರ ಓಂ ಶಕ್ತಿ ದೇವಸ್ಥಾನಕ್ಕೆ ಕಳಿಸ್ಕೊಟ್ಟು ಎಲ್ಲರೂ ಹೋಗಿ ದೇವ್ರ ದರ್ಶನ ಮಾಡಿ ಅವ್ರ ಹರಕೆಗಳು ಇಟ್ಕೊಂಡಿದ್ರು. ಹೇಳ್ತಿದ್ರು, ನಾವು ಹರಕೆ ಇಟ್ಟಿದ್ವಿ, ಅಮ್ಮನ ಹತ್ರ ಪ್ರಾಣ ಹೋಗುವಂಥ ಟೈಮಲ್ಲಿ ದೇವ್ರ ಹತ್ರ ಹರಕೆ ಇಟ್ಟಿದ್ವಿ, ನಮ್ಮ ಜೀವಗಳು ಉಳಿಸುತ್ತಾಯಿ, ಬಂದು ದರ್ಶನ ಮಾಡಿಕೊಂಡು ಹರಕೆ ತೀರಿಸ್ಕೊಂಡ್ ಬರ್ತೀವಿ ಅಂತ ಹೇಳಿದ್ವಿ. ಹೋಗ್ಲೇಬೇಕು ಅಂತಂದ್ರು. ಹೋಗಿ ಬನ್ನಿ ಅಂತ ಮಾತು ಕೊಟ್ಟಂತೆ 200 ಬಸ್ಸಲ್ಲಿ 10,000 ಜನ ಕಳಿಸಿ ದರ್ಶನ ಕೊಡಿಸಿ ಊಟದ ವ್ಯವಸ್ಥೆ ಮಾಡಿಸಿ ಎಲ್ಲರೂ ಉಚಿತವಾಗಿ ಕರ್ಕೊಂಡ್ಬಂದು ಮನೆಗೆ ಅವ್ರು ತಲುಪಿಸಿದ್ವಿ. ಎಲ್ಲರೂ ಮಹಿಳೆಯರು ಹೇಳ್ತಿದ್ದಾರೆ, ನಮ್ಮ ಹರಕೆಗಳು ತೀರಿಸಿದಾರ, ನಮ್ಮ ಕಷ್ಟಗಳು ತೀರಿಸಿದಾರ, ನಿಮ್ಮ ಜೊತೆಲಿ ನಾವಿರ್ತೀವಿ, ನಿಮ್ಮನ್ನ ಗೆಲ್ಲಿಸ್ತೀವಿ, ಈ ಒಂದು ಕ್ಷೇತ್ರನ ನಾವು ಕಾಪಾಡ್ಕೊಳ್ಳೋ ರೀತಿಯಲ್ಲಿ ಖಂಡಿತ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರುಗಳೇ ಬಂದು 10,000 ಜನನು ಬಂದು ಒಂದು ಸಭೆಯಲ್ಲಿ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಹೇಳೋದ್ರು. ಆ ಒಂದು ನಂಬಿಕೆ ಕೂಡ ಇದೆ. ಖಂಡಿತ ಈ ಕ್ಷೇತ್ರದಲ್ಲಿ ನಮ್ಗೆ ಇಲ್ಲಿ ಜನ ಕೈ ಹಿಡಿತಾರೆ, ಖಂಡಿತ ಹೈಯೆಸ್ಟ್ ಲೀಡಿಂಗ್ ಅಲ್ಲಿ ಗೆಲ್ತೀನಿ ಅನ್ನೋ ಒಂದು ಇದು ಕೂಡ ಖಂಡಿತ ಭರವಸೆ ಕೂಡ ಇದೆ. ನಮ್ಮ ರಾಜ್ಯ ನಾಯಕರುಗಳು, ರಾಷ್ಟ್ರೀಯ ನಾಯಕರುಗಳು ಕೂಡ ಹೇಳಿದ್ದಾರೆ, ಟಿಕೆಟ್ 100% ನಿನ್ಗೆ ಸಿಗುತ್ತೆ, ನಿನಗೆ ಕೊಡ್ತೀವಿ ಅಂತಾನು ಹೇಳಿದ್ದಾರೆ. ಖಂಡಿತ ಸಿಗುತ್ತೆ, ಅದರಲ್ಲಿ ಯಾವುದೇ ತರದ ಡೌಟು ಇಲ್ಲ. ನಾವೇನ್ ಕೆಲಸ ಮಾಡ್ತಿದ್ದೀವಿ ಅದ್ರ ಇನ್ನೂ 100ರಷ್ಟು ಹೆಚ್ಚಾಗತ್ತೆ. ಖಂಡಿತ ನನಗೆ ಅದರ ಬಗ್ಗೆ ಭರವಸೆ ಇದೆ. ಕ್ಷೇತ್ರದಲ್ಲಿ ಪರ್ಯಟನೆ ಮಾಡಿದ್ರಿ, ಮನೆ ಭೇಟಿ ಮಾಡ್ತಾ ಇದ್ರಿ, ಪ್ರತಿಯೊಂದು ಅವರ ಕಷ್ಟ ಸುಖಗಳಲ್ಲೂ ತಾವು ಭಾಗಿಯಾಗ್ತಾ ಇದ್ರಿ. ಕ್ಷೇತ್ರದಲ್ಲಿ ಬಡ ಹಿಂದುಳಿದೆ, ಯಾಕಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೇಷ್ಮೆ ನಗರಿ ಶಿಟ್ಲಘಟ್ಟ ಹಿಂದುಳಿದಿದೆ ಅಂತ ಮಾತಿದೆ. ಏನು ಕಂಡ್ರೆ ಅಲ್ಲಿ ಒಂದು ಸಮಸ್ಯೆಗಳಿದೆ, ಏನು ನಿಮ್ಗೆ ಅರಿವಾಗಿದೆ, ಅಲ್ಲಿ ಬಡ ಜನತೆ ಬಗ್ಗೆ ಯಾವ ರೀತಿ ನಿಮಗೆ ಮನವರಿಕೆ ಆಗಿದೆ ಅಲ್ಲಿ? ಈಗ ಅಲ್ಲೇನಾಗಿದೆ, ಸುಮಾರು ಈ ಎಲ್ಲರೂ 90% ಅಲ್ಲಿರುವಂಥ ರೈತರು ಮತ್ತು ಕೂಲಿ ಕಾರ್ಮಿಕರು, ರೇಷ್ಮೆ ಕೆಲಸ ಮಾಡ್ತಿರೋಂಥ ಮೈನಾರಿಟೀಸ್ ತುಂಬ ಇದ್ದಾರೆ. ಅಲ್ಲಿ ಮುಸ್ಲಿಮ್ಸ್ ಅವರು ಹೆಚ್ಚಾಗಿದ್ದಾರೆ, SC STಗಳಿದ್ದಾರೆ. ಅಲ್ಲೇನಾಗಿದೆ ಅಂದರೆ ಆ ಭಾಗದಲ್ಲಿ ತುಂಬ ಬಡತನ ಇದೆ, ವಿದ್ಯಾವಂತರು ಯುವಕರು ಇದ್ದಾರೆ, ಅಲ್ಲಿ ಕೆಲಸಗಳಿಲ್ಲ, ಅನ್ಎಂಪ್ಲಾಯ್ಮೆಂಟ್ ಕಾಡ್ತಾ ಇದೆ ಅಲ್ಲಿ. ಅದಕ್ಕೆ ನಾನು ತೀರ್ಮಾನ ಮಾಡಿದ್ದೀನಿ, ಆ ಭಾಗದಲ್ಲಿ ಖಂಡಿತ ಏನೇ ಆಗಲಿ ಮಾತು ಕೊಟ್ಟನಂತೆ ಅಲ್ಲಿ ನಡ್ಕೊಂಡಿದ್ದೀನಿ. ನನ್ನ ಜನತೆಗೆ ಎಲ್ಲ ಗೊತ್ತು, ಮಾತು ಕೊಟ್ಟರೆ ಏನೇ ಆಗಲಿ ಅವ್ರು ಉಳ್ಕೋತಾರೆ, ಆ ಮಾತನ್ನ ಖಂಡಿತ ನೆರವೇರಿಸಿದ್ದಾರೆ ಅಂತ. ಇವತ್ತು ಈ ಒಂದು ಮಾಧ್ಯಮದ ಮುಖಾಂತರ ಹೇಳ್ತಿದ್ದೀನಿ, ಖಂಡಿತ ನಮ್ಮ ಭಾಗದಲ್ಲಿ ಒಂದು 25,000 ಜನ ಕೆಲಸ ಮಾಡೋವಂಥ ಫ್ಯಾಕ್ಟ್ರಿಗಳು, ಕಂಪ್ನಿಗಳು ತರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಏನೇ ಆಗಲಿ ಖಂಡಿತ ಆ ಕೆಲಸ ಮಾಡೇ ಮಾಡ್ತೀನಿ. ನಮಗೆ ಮುಖ್ಯವಾಗಿ ಆ ಭಾಗದಲ್ಲಿ ಬೇಕಿರೋದೇನಂತಂದರೆ ಅನ್ಎಂಪ್ಲಾಯ್ಮೆಂಟ್ ಕಾಡ್ತಾ ಇದೆ, ಅಲ್ಲಿ ಉದ್ಯೋಗ, ಯಾವುದೇ ಥರದ ಉದ್ಯೋಗಗಳು ಅವಕಾಶಗಳಿಲ್ಲ. ಅದಕ್ಕೆ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಮುಂದಿನ ದಿನಗಳಲ್ಲಿ ಆಗತ್ತೆ. ಅದು ಆಯಿತು ಅಂತಂದರೆ ನಮ್ಮ ಭಾಗ ಡೆವಲಪ್ ಆಗುತ್ತೆ. ಖಂಡಿತ ಅಲ್ಲಿ ನಾನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಆ ಭಾಗನ ಒಂದು ಮಾದರಿ ವಿಧಾನಸಭಾ ಕ್ಷೇತ್ರ ಆಗಿ ತೋರಿಸ್ತೀನಿ. ಅಕ್ಕಪಕ್ಕದ ಏನು ಕ್ಷೇತ್ರಗಳಿದೆ, ಚಿಕ್ಕಬಳ್ಳಾಪುರ ಇರ್ಬೋದು, ನಮ್ಮ ದೇವನಹಳ್ಳಿ ಇರ್ಬೋದು, ಅದಕ್ಕಿಂತ ಹೆಚ್ಚಿಗೆ ಆ ಭಾಗ ಡೆವಲಪ್ ಆಗೋಂಥ ಜಾಗ ಅದು. ಯಾಕಂದರೆ ಹಿಂದೆ ರೇಷ್ಮೆ ನಗರ ಅಂತಾನೆ ಅಂತಾರೆ, ಅಲ್ಲಿ ಗೂಡ್ ಮಾರ್ಕೆಟ್ ಇದೆ, ರೇಷ್ಮೆ ಗೂಡ್ ಮಾರ್ಕೆಟ್ ಇದೆ. ಆ ಭಾಗದಲ್ಲಿ ಎಲ್ಲೂ ಇರಲಿಲ್ಲ, ಅಷ್ಟು ಫೈನಾನ್ಷಿಯಲ್ ಇದು ನಡೀತಿದ್ದಂಥ ಒಂದು ಭಾಗ ಅದು. ಅದು ಇವತ್ತು ಏನಾಗಿದೆ ಅಂತಂದರೆ ಮೂಲೆ ಗುಂಪಾಗಿದೆ, ಜನರ ಕಷ್ಟಕ್ಕೆ ಯಾರು ಸ್ಪಂದಿಸ್ತಾ ಇಲ್ಲ. ಅಲ್ಲಿ ಅಂಥ ಜನದ ಜೊತೆ ನಾನು ಇದ್ದೀನಿ, ಖಂಡಿತ ಅವ್ರ ಕಷ್ಟಕ್ಕೆ ನಾನು ನಿಲ್ತೀನಿ, ಅಲ್ಲಿರುವಂಥ ಕಷ್ಟಗಳನ್ನ ಬಗೆಹರಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಖಂಡಿತ ಮುಂದಿನ ದಿನಗಳು ಒಳ್ಳೆ ದಿನಗಳು ಬಂದೇ ಬರುತ್ತೆ ಅಂತ. ಸರ್, ಇನ್ನೊಂದು ಯಾಕಂದರೆ ನೀವು ಹೇಳ್ತಿದ್ರಿ ತುಂಬ ಸಮಸ್ಯೆಗಳು ನಿರ್ಮೂಲನೆ ಆಗಬೇಕು, ಅಲ್ಲಿ ಬಡತನ ಇದೆ, ಅಲ್ಲಿ ನಾನು ಫ್ಯಾಕ್ಟ್ರಿಗಳು ತರ್ತೀನಿ, ಉದ್ಯೋಗ ಸೃಷ್ಟಿ ಮಾಡಿ ಒಳ್ಳೆ ಜನರಿಗೆ ಒಳ್ಳೆ ಅಭಿಪ್ರಾಯ ಮಾಡ್ತೀನಿ ಅಂತ. ಇನ್ನೊಂದು ಟಾಕಿದೆ ಸರ್, ಏನು ರಾಜೀವ್ ಗೌಡ್ರಾದವರಂತವರು ದುಡ್ಡಿನ ವ್ಯಾಮೋಹ ತೋರಿಸ್ತಿದ್ದಾರೆ, ಜನನ ಸೆಳಿತಿದ್ದಾರೆ ಅನ್ನೋದಂತಿದೆ. ಈ ಟಾಕಿದೆ. ಯಾಕಂದರೆ ಇದ್ರ ಬಗ್ಗೆ ನಿಮ್ಮದು ನಾವು ಕೇಳಲೇಬೇಕು. ಇದನ್ನು ಸಾಕಷ್ಟು ಇದನ್ನು ಕೂಗು ಮುಂದೆ ಹೋಗ್ತಾನೆ ಇದೆ. ಏನು ಆ ರೀತಿ ಆಗೋದಕ್ಕೆ, ದಾರಿ ತಪ್ಪೋದಕ್ಕೆ ಯಾವ ರೀತಿ? ಈಗ ಏನಾಗುತ್ತೆ, ನಮ್ಮ ಶತ್ರು ಅಥವಾ ನಮ್ಮ ಅಪೋಸಿಷನ್ ಯಾರಿರ್ತಾರೆ ಅವ್ರಿಗೆ ಅಪಪ್ರಚಾರ ಒಂದೇ ಮಾರ್ಗ, ಬೇರೆ ಆಪ್ಷನ್ ಇಲ್ಲ. ನಾನು ಈಗ ಹೇಳಿದೆ, ಇಲ್ಲಿ ಹಸ್ದವ್ರಿಗೆ ಅನ್ನ ಕೊಟ್ಟಿವಿ, ಅದರಲ್ಲಿ ಏನೋ ದುಡ್ಡು ಕೊಟ್ಟವ ನಾವು ಇಲ್ಲ. ಜನಕ್ಕೆ ಏನಾಯಿತು, ರೇಷನ್ ಕಿಟ್ ಕೊಟ್ವಿ, ಅದು ಯಾವುದೇ ರೀತಿ ದುಡ್ಡಿನ ವ್ಯಾಮೋಹ ಅಲ್ಲ. ನೀರು, ಕುಡಿಯೋ ನೀರಿಗೆ ಬೋರ್ವೆಲ್ ಹಾಕೊಡ್ಬೇಕು ಅಂದರೆ ಅದು ಯಾವುದೇ ಥರ ದುಡ್ಡಿನ ವ್ಯಾಮೋಹ ಅಲ್ಲ. ದೇವಸ್ಥಾನಗಳು ಅಲ್ಲಿ ನಿಂತೋಗಿ ಅರ್ಧಂಬರ್ಧ ಆಗಿತ್ತು. ಸುಮಾರು 300 ದೇವಸ್ಥಾನಗಳಿಗೆ ಸುಮಾರು ಒಂದು 10-12 ಕೋಟಿಗೂ ಹೆಚ್ಚಿಗೆ ದೇವಸ್ಥಾನಗಳಿಗೆ ಖರ್ಚು ಮಾಡಿ, ದೇವಸ್ಥಾನಗಳಿಗೆ ಊರಲ್ಲಿರುವಂಥ ನಿಂತಿರೋ ದೇವಸ್ಥಾನಗಳಿಗೆ ನಾವು ಅಲ್ಲಿ ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡಿದ್ವಿ. ಅದರ ಜೊತೆಗೆ ಓದ್ತಾ ಇರೋಂಥ ಮಕ್ಕಳು ಶಾಲೆ ಅದು ಎಲ್ರಿಗೂ ಏನಾಗಿದೆ, ತೊಂದರೆ ಏನಾಗಿದೆ ಅಂದರೆ ಸುಮಾರು 25,000 ಮಕ್ಕಳಿದ್ದಾರೆ ಅಲ್ಲಿ, ನಮ್ಮ ಓದ್ತಿರೋಂಥ ಮಕ್ಕಳು. 15,000 ಜನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿದ್ದಾರೆ, 10,000 ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾ ಇರೋಂಥ ಮಕ್ಕಳಿದ್ದಾರೆ. ಕಳೆದ ಬಾರಿ ಏನಾಯಿತು ತೊಂದರೆ, ಸ್ಕೂಲ್ ಮಕ್ಕಳಿಗೆ ಎಷ್ಟೋ ಜನಕ್ಕೆ ಈ ಕೋವಿಡ್ ಸಂದರ್ಭದಲ್ಲಿ ಆರ್ಥಿಕವಾಗಿ ಕಷ್ಟ ಆಗಿದ್ದರಿಂದ ಎಷ್ಟೋ ಜನ ಸ್ಕೂಲುಗಳಿಗೆ ಕಳಿಸ್ದೆ ಮನೇಲೇ ಇಟ್ಕೊಂಡ್ಬಿಟ್ರು. ನಾನು ಬಂದು ಸುಮಾರು ಜನ ಕೇಳಿದ್ರು, ಸರ್ ಈ ಥರ ತೊಂದರೆ ಆಗಿದೆ, ಸ್ಕೂಲಿಗೆ ಕಳಿಸಿದ್ರೆ ಮಕ್ಕಳನ್ನ ಆಚೆ ನಿಲ್ಲಿಸ್ತಾರೆ, ಅವಮಾನ, ಅದಕ್ಕಿಂತ 1 ವರ್ಷ ಡಿಲೇ ಆದರೂ ಚಿಂತೆ ಇಲ್ಲ, ನಮ್ಮ ಮಕ್ಕಳು ಮನೇಲೇ ಇರಲಿ ಅಂತಂದು. ಖಂಡಿತ ಅಂತ ತಪ್ಪು ಕೆಲಸ ಮಾಡಬೇಡಿ, ಮಕ್ಕಳಿಗೆ ಕಾನ್ಸಂಟ್ರೇಷನ್ ಹೋಗ್ಬಿಡುತ್ತೆ.
ಸಪೋರ್ಟ್ ನಾನು ಇದೀನಿ, ನನ್ನ ಕೈಲಿ ಶಕ್ತಿ ಮೇಲೆ ಮಾಡ್ತೀನಿ ಅಂತ ಕಳೆದ ಬಾರಿನೂ ಒಂದಷ್ಟು ಮಾಡಿದ್ವಿ. ಈ ಸಾರಿ ಏನು ಮಾಡಿದ್ರು, ಕಳೆದ ಬಾರಿ 1,000 ಜನಕ್ಕೆ ಸಪೋರ್ಟ್ ಮಾಡಿದ್ವಿ. ಅವರೆಲ್ಲರೂ ಒಬ್ಬರಿಗೊಬ್ಬರು ಮಾತುಕತೆ ಮಾಡಿಕೊಂಡು ಈ ರೀತಿ ಅಣ್ಣವ್ರು ಸಪೋರ್ಟ್ ಮಾಡ್ತಾರೆ ಅಂತ ಸುಮಾರು ಸರ್ 25,000 ಅಪ್ಲಿಕೇಶನ್ ಬಂತು. 25,000 ಅಪ್ಲಿಕೇಶನ್ಸಲ್ಲಿ ಸುಮಾರು ಸ್ಕಾಲರ್ಶಿಪ್ಗೆ 10 ಕೋಟಿಗೂ ಹೆಚ್ಚು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀನಿ. ಈ ವಿಚಾರ ಎಲ್ಲ ಏನಾಗಿದೆ, ನಮ್ಮ ಅಪೋಸಿಷನಲ್ಲಿರುವಂಥವ್ರಿಗೆಲ್ಲ ನುಂಗುಲಾರ್ ತುತ್ತಾಗ್ಬಿಟ್ಟಿದೆ. ಅದಕ್ಕೆ ಏನಾಗಿದೆ, ಬೇರೆ ಥರ ಅಪಪ್ರಚಾರ ಮಾಡ್ತಾರೆ. ಈಗ ನಾನು ಮಾಡಿರೋಂಥ ಕೆಲಸಗಳಲ್ಲಿ ಯಾವುದೂ ಕೂಡ ದುಡ್ಡು ಅವ್ರ ಕೈ ಕೊಟ್ಟಿರುವಂಥದ್ದು ಯಾವುದೂ ಇಲ್ಲ. ನಾವು ಕೆಲಸಗಳು ಮಾಡ್ತಿದ್ದೀವಿ, ಆ ಕೆಲಸಗಳಿಂದ ಅವ್ರ ಮನಸ್ಸು ತೃಪ್ತಿಯಾಗಿದೆ. ಹಂಗಾಗಿ ನಾನು ಮಾಡ್ತಿರೋಂಥ ಈ ವಿಚಾರದಲ್ಲಿ ನಾನೆಲ್ಲ ಅವಶ್ಯಕತೆ ಇರೋಂಥವ್ರಿಗೆ ನನ್ನ ಕಡೆಯಿಂದ ಏನೇನೆಲ್ಲ ಸಹಾಯ ಮಾಡ್ಬೋದು ಮಾಡ್ತಾ ಇದ್ದೀನಿ. ದುಡ್ಡು ಕಾಸಿನ ವಿಚಾರ ಎಲ್ಲೂ ನಾವು ಪ್ರಸ್ತಾಪನೆ ಬರಲ್ಲ. ನೀವು ದುಡ್ಡು ಕಾಸು ಪ್ರಸ್ತಾಪ ಮಾಡಲ್ಲ ಅಂತೀನಿ. ಹಣದ ರಾಜಕೀಯ ನಡೀತಾ ಇದೆ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ. ಹಣದ ರಾಜಕೀಯ JDS ಆಗಿರ್ಬೋದು, BJP ಆಗಿರ್ಬೋದು. ಈಗ ಯಾಕಂತಂದರೆ ಏನು ಅಲ್ಲಿ ಶಾಸಕರಾಗಿದ್ದರು ರಾಜಣ್ಣವರು BJP ಮುಖಾಂತರ ಹೋಗಿರೋಂಥದ್ದು ಘಟಾನುಘಟಿ ನಾಯಕರು ಸಹ ಇದ್ದಾರೆ. ಏನು ಜಿಲ್ಲಾ ಉಸ್ತುವಾರಿ ಸಚಿವರ ಕೆ ಸುಧಾಕರ್ ಸಹ ಅಲ್ಲಿ BJP ಪಕ್ಷದಲ್ಲಿ ಒಂದು ಪ್ರಭಾವಿ ರಾಜಕಾರಣಿ ಅಂತ ಇದಾಗಿದ್ದಾರೆ. BJP ಅವರು ಹಣದ ರಾಜಕೀಯ ಮಾಡ್ತಾರಾ, ಇಲ್ಲ ಅಂತಂದರೆ JDS ಅವರು ಮಾಡ್ತಾರಾ, ಇಲ್ಲ ರಾಜೇಗೌಡರು ಮಾಡ್ತಾರಾ? ಈಗ ಹಣದ ವಿಚಾರ ಅಂತಂದಾಗ, ರಾಜಕೀಯ ಬಂತಂದಾಗ, ಈಗ ನಾನು ಹೇಳಿದ್ದೀನಿ, ನನ್ನ ಹತ್ರ ನಾನು ರಾಜಕೀಯಕ್ಕೆ ಬರಬೇಕು ಅಂತ ಬಂದಂಥವ್ರಲ್ಲ, ನಮ್ಮ ಜನನೇ ಅವರು ನೀವು ನಿಲ್ಲಬೇಕು ಅಂತ ಫೋರ್ಸ್ ಮಾಡಿ ಬಂದಂಥವ್ರು. ನನಗೆ ಗೊತ್ತಿದ್ದಂತೆ ನನ್ನ ದುಡ್ಡು ಕೊಟ್ಟು ರಾಜಕೀಯ ಮಾಡೋ ಅವಶ್ಯಕತೆನೇ ಇಲ್ಲ. ಅವ್ರ ಕಷ್ಟಗಳೇನಿದೆ ನೋಡಿ, ಈಗ ಓದ್ತಾರಂಥ ಮಕ್ಕಳಿಗೆ ಅವರು ಫೀಸ್ಗಳು ಕೊಡ್ತಾ ಇದ್ದೀವಿ, ಸಹಾಯ ಮಾಡ್ತಿದ್ದೀವಿ. ಅವ್ರ ಕಷ್ಟಗಳಂದರೆ ಊರಲ್ಲಿ ತೊಂದರೆ ಇದೆ, ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದರೆ ಹಾಸ್ಪಿಟ್ಲಿಗೆ ಸಹಾಯ ಮಾಡ್ತಿದ್ದೀವಿ. ರೋಗಿಗಳಿಗೆ, ಪೇಷಂಟ್ಗಳಿಗೆ ಯಾರಿಗೆ ಹೋಗಬೇಕು ಆಂಬ್ಯುಲೆನ್ಸ್ ವ್ಯವಸ್ಥೆ ಇದೆ, ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಿದ್ದೀವಿ, ವಾಟರ್ ಫಿಲ್ಟರ್ ಮಾಡಿದ್ದೀವಿ, ಊರಿನ ಡೆವಲಪ್ಮೆಂಟ್ಸ್ ಮಾಡ್ತಿದ್ದೀವಿ. ಹಾಗಾಗಿ ನನಗಲ್ಲಿ ದುಡ್ಡಿನ ಅವಶ್ಯಕತೆ ಅವ್ರು ಬೇಕು ಅಂತ ಯಾರು ಕೇಳೋಂಥದ್ದು ಇಲ್ಲ. ಅಲ್ಲಿ ಯಾರೇನೇ ಹೆಚ್ಚಿಗೆ ಬಂದರೂ ಸಹ ಅಲ್ಲಿ ಸಕ್ಸಸ್ ಆಗೋದು ತುಂಬ ಕಷ್ಟನೇ ಅಂತ ನನಗೆ ಇವಾಗಿರೋ ಪರಿಸ್ಥಿತಿಯಲ್ಲಿ ಅನಿಸ್ತಾ ಇದೆ. ಖಂಡಿತ ನಮಗೆ ಬಹುಮತ ಸಿಗುತ್ತೆ, ನಮ್ಮ ಜನ ನಮ್ಮ ಜೊತೆಲಿದ್ದಾರೆ. ರಾಜೇಗೌಡರನ್ನ ಮೀಟ್ ಮಾಡ್ಬೇಕಂತಂದ್ರೆ ಕ್ಷೇತ್ರದಲ್ಲಿ ಏನಾದರೂ ಹೆಲ್ಪ್ಲೈನ್ ಸಮಸ್ಯೆಗಳೇನಾದರೂ ಉಂಟಾ? ಯಾಕಂತಂದ್ರೆ ಸಾಕಷ್ಟು ಸಮಾಜಮುಖಿಯಾಗಿ ತಾವು ಮಾಡ್ಕೊಂಡ್ ಬರ್ತಿದ್ದೀವಿ, ಸಾಕಷ್ಟು ನೋಡ್ತಿದ್ದೀವಿ. ಈ ಹೆಲ್ಪ್ಲೈನ್ ಸಿಗೋದಿಲ್ಲ ಅನ್ನೋದೊಂದು ದೂರಿದೆ. ಖಂಡಿತ ಸಿಗ್ತಾ ಇದೆ. ನಮ್ದು ಶಿಡ್ಲಘಟ್ಟ ನಗರದಲ್ಲಿ ಒಂದು ಆಫೀಸ್ ಮಾಡಿದ್ದೀವಿ. ನಿರಂತರವಾಗಿ 24 ಗಂಟೆ ಅಲ್ಲಿ ವರ್ಕು ಮಾಡ್ತಿದ್ದಾರೆ. ಹೆಲ್ಪ್ಲೈನ್ ನಂಬರು ಇದೆ, ಮತ್ತು ನಮ್ಮದು ಆಂಬ್ಯುಲೆನ್ಸ್ ಹೆಲ್ಪ್ಲೈನು ಇದೆ. ಆಫೀಸಲ್ಲಿ ಕಂಪ್ಲೇಂಟ್ಸ್ ಏನೇ ಇದ್ರೂ ಕೂಡ ಅವರು ಅಲ್ಲಿ ಬರೋದಕ್ಕೆ 24 ಗಂಟೆ ಅಲ್ಲಿ ನಾವು ಜನ ಕೂಡ ಇಟ್ಟಿದ್ದೀವಿ. ಅವ್ರ ಕಷ್ಟಗಳನ್ನೂ ನೋಂದಾಯಿಸ್ಬೋದು. ನಾವು ಕೂಡ ಅದಕ್ಕೆ ಜನಗಳ ಜೊತೆ ಸ್ಪಂದಿಸ್ತಿದ್ದೀವಿ. ಬೇರೆ ನಾಯಕರುಗಳಿಗಾದ್ರೆ ಏನು ಮಾಡ್ತಾರೆ, ಬರೀ ಲೀಡರ್ಗಳಿಗೆ ಕಾಲ್ ಮಾಡ್ತಾರೆ. ನನಗೆ ಪ್ರತಿಯೊಬ್ಬರಲ್ಲಿರುವಂಥ ಎಲ್ಲ ನಮ್ಮ ವೋಟರ್ಸು, ಕಾರ್ಯಕರ್ತರು, ಲೀಡರ್ಗಳು ಎಲ್ಲರೂ ಕಾಲ್ ಮಾಡ್ತಾರೆ. ಅಷ್ಟು ಪ್ರೀತಿಯಿಂದ ನಾವು ಅವ್ರನ್ನ ಟ್ರೀಟ್. ಕ್ಷೇತ್ರದ ಜನತೆ ಈ ಸಾರಿ ರಾಜೇಗೌಡರಿಗೆ, ಸಮಾಜಮುಖಿಯಾಗಿರೋಂಥ ರಾಜೇಗೌಡರಿಗೆ ಕೈ ಹಿಡಿದರೆ ಮುಂದಿನ ದಿನಗಳಲ್ಲಿ ಅವ್ರ ಏಳಿಗೆ ಆಗಿರಬಹುದು, ಅವರ ಅಭಿವೃದ್ಧಿ ಏನು ಶಿಡ್ಲಘಟ್ಟ ರೇಷ್ಮೆ ಅಭಿವೃದ್ಧಿ ಯಾವ ರೀತಿ ಕೊಂಡೊಯ್ತೀರ ತಾವು? ಇದೊಂದು ಬಾರಿ ಬರೋಂಥ ಎಲೆಕ್ಷನ್, ಇನ್ನು 3-4 ತಿಂಗಳಲ್ಲಿ ಬರೋಂಥ ಎಲೆಕ್ಷನಲ್ಲಿ ಒಂದು ಬಾರಿ ಅವ್ರು ನನ್ನ ಕೈ ಹಿಡಿದಿದ್ದೆ ಆದರೆ ಇಡೀ ಕ್ಷೇತ್ರದಲ್ಲಿ ನನ್ನ ಉಸಿರೋ ತನಕ ಕಷ್ಟಗಳೇ ಬರದೇ ಇರೋ ಥರ ಖಂಡಿತ ಕಾಪಾಡ್ತೀನಿ. ಅಲ್ಲಿ ಏನು ಡೆವಲಪ್ಮೆಂಟ್ಗಳು ಮಾಡಬೇಕು ಅದನ್ನು ಖಂಡಿತ ಮಾಡಿ ತೋರಿಸ್ತೀನಿ. ಮಾತಲ್ಲಿ ಹೇಳೋದಲ್ಲ, ಕೆಲಸ ಕೂಡ ಮಾಡಿ ತೋರಿಸ್ತೀನಿ. ನಾನು ಈಗಾಗಲೇ ಏನು ಮಾತು ಕೊಟ್ಟಿದ್ದೀನಿ ಅಷ್ಟು ಕೆಲಸಗಳನ್ನ ಮಾಡಿಕೊಟ್ಟಿದ್ದೀನಿ. ಇದನ್ನು ಕೂಡ ಇವತ್ತು ಹೇಳ್ತಿದ್ದೀನಿ, ಖಂಡಿತ ಮಾಡ್ತೀನಿ. ಈ ಒಂದು ಇದೊಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ, ಎಲ್ಲರೂ ಕೂಡ ಏನು ಮಾಡಬೇಕು ಅಂತ ಇದಿಟ್ಕೊಂಡಿರ್ತಾರೋ ಇಲ್ಲೋ ಗೊತ್ತಿಲ್ಲ. ನಾನು ನಮ್ಮ ಇಡೀ ಕ್ಷೇತ್ರದ 3D ವ್ಯೂ ಮಾಡಿಟ್ಟಿದ್ದೀನಿ. 3D ವ್ಯೂ, ಈಗ ನಗರಗಳು ಹೆಂಗಿದಾವೆ, ಹಳ್ಳಿಗಳು ಹೆಂಗಿದಾವೆ, ಮುಂದೆ 5 ವರ್ಷದಲ್ಲಿ ಹೆಂಗಿರಬೇಕು, ಪ್ರತಿ ಹಳ್ಳಿಗೂ ಪ್ರತಿ ಪಟ್ಟಣದಲ್ಲಿರುವಂಥ ವಾರ್ಡ್ಗೂ ಯಾವ ರೀತಿ ಇರಬೇಕು ಅಂತಲೂ ಮುಂದಾಲೋಚನೆ ಇಟ್ಕೊಂಡು ಆ 3D ವ್ಯೂ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಸದ್ಯದಲ್ಲೇ ನಮ್ಮದು ದೊಡ್ಡ ಪ್ರೋಗ್ರಾಮ್ ಮಾಡ್ತಿದ್ದೀವಿ. ಈ ತಿಂಗಳಲ್ಲಿ ವಿದ್ಯಾಸಿರಿ ಮೆಗಾ ಮೆಡಿಕಲ್ ಕ್ಯಾಂಪ್ ಮತ್ತು ಉದ್ಯೋಗ ಮೇಳ ಅಂತ ಮಾಡ್ತಿದ್ವಿ. ಅದರದ ಒಂದು ಇದು ಕೂಡ ಡಿಸ್ಪ್ಲೇ ಮಾಡುವಂಥ ಒಂದು ಇದು ಇದೆ, ಅವತ್ತು ಮಾಡ್ತೀನಿ. ಏನು ಪ್ರತಿಯೊಂದು ಉನ್ನತ ಶಿಕ್ಷಣಕ್ಕೆ ಪ್ರೇರಣೆ ಕೊಡ್ತೀವಿ, ಸಮಾಜಮುಖಿಯಾಗಿ ಮುನ್ನಡೆಸ್ತೀವಿ, ಮಾದರಿ ಕ್ಷೇತ್ರವನ್ನು ಶಿಡ್ಲಘಟ್ಟ ರೇಷ್ಮೆ ನಗರಿಯನ್ನು ಮಾಡ್ತೀವಿ. ಈ ಸರಿ ಜನತೆ ಏನಾದರೂ ನಮ್ಮನ್ನು ಕೈ ಹಿಡಿದೇ ಆದರೆ ಮುಂದಿನ ಮಾದರಿ ಅನ್ನೋದನ್ನ ನಾವು ಏನು ಮಾಡಬೇಕು ತೋರಿಸ್ತೀವಿ. ಯಾಕಂದ್ರೆ ಮಾತಲ್ಲಿ ಹೇಳೋದಲ್ಲ, ಪ್ರತಿಯೊಂದು ಹಂತದಲ್ಲೂ ಸಹ ನಾವು ಅದನ್ನು ಬಗೆಹರಿಸ್ಕೊಂಡು ಮುನ್ನಡೆಸ್ಕೊಂಡು ಬರ್ತಿದ್ದೀವಿ. ಕ್ಷೇತ್ರದ ಜನತೆ ನೋಡ್ತಿದ್ದಾರೆ. ಈ ಬಡ ಜನತೆಯ ಜೊತೆಲೇ ನಾವು ಇರ್ತೀವಿ. ಹೆಲ್ಪ್ಲೈನ್ಸ್ ಆಗಿರ್ಬೋದು, ಆಂಬುಲೆನ್ಸ್ ಕೊಡುಗೆಗಳು ಸಾಕಷ್ಟು ನಾವು ಏನು ನಮಗಾಗಿ ಮಾಡಿದ್ದಲ್ಲ, ಒಂದು ಬಡತನದ ಏನು ಬೇಕ್ತಿದೆ ಅಲ್ಲಿ ಶಿಡ್ಲಘಟ್ಟ ರೇಷ್ಮೆ ನಗರದಲ್ಲಿ, ಅದೊಂದು ಮಾದರಿಯಾಗಿ ಕ್ಷೇತ್ರವನ್ನು ಮಾಡಬೇಕು ಅಂತ ಪಣ ತೊಟ್ಟಿರೋಂಥ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಅವರು ಹೇಳ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನೋಡುವ ಅವರು ಒಂದು ಮುನ್ನಡೆ ಆಗಲಿ, ಕ್ಷೇತ್ರದಲ್ಲಿ ಜನತೆ ಕೈಡಿಲಿ ಎಂದು ಸಹ ನಮ್ಮ ಒಂದು ನ್ಯೂಸ್ ಅಲರ್ಟ್ ವಾಹಿನಿಯಿಂದ ಅವರಿಗೆ ಶುಭ ಕೋರುತ್ತಾ ಇದಾಗಿತ್ತು ಈ ದಿನ ರಾಜೇಗೌಡರ ಒಂದು ಮನದಾಳದ ಮಾತಾಗಿತ್ತು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.